Hello everyone, welcome to YouTube and welcome to Target Board. Previous year board questions 2014 to 2020. ಈ ವಿಡಿಯೋ ಸೀರೀಸ್ ಅಲ್ಲಿ ನಾನು ಚಾಪ್ಟರ್ ವೈಸ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್ ಗಳನ್ನು ಸಾಲ್ವ್ ಮಾಡ್ತಾ ಇದ್ದೇನೆ. ಅಂದ್ರೆ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಅಲ್ಲಿ ಕೇಳುವಂತಹ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್ ಗಳನ್ನು ನಾನು ಡೀಟೇಲ್ಡ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ. ಇಲ್ಲಿ ನಾನು ಮಾಡ್ತಿರುವಂತಹ ಚಾಪ್ಟರ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಈಗ 1 ಮಾರ್ಕ್ ಕ್ವೆಶ್ಚನ್ಸ್ ಅನ್ನು ನೋಡೋಣ. ಫಸ್ಟ್ ಕ್ವೆಶ್ಚನ್, ಪಪಾಯ ಪ್ಲಾಂಟ್ಸ್ ಎಕ್ಸಿಬಿಟ್ xenogamy ಓನ್ಲಿ, ವೈ? ಇದು ಮಾರ್ಚ್ 2015ರಲ್ಲಿ ಕೇಳಿರುವಂಥ ಕ್ವೆಶ್ಚನ್. xenogamy ಅಂತ ಹೇಳಿದ್ರೆ ಕ್ರಾಸ್ ಪಾಲಿನೇಷನ್, ಅಂದರೆ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ 2 ಡಿಫ್ರೆಂಟ್ ಪ್ಲಾಂಟ್ಸ್ ಅಷ್ಟೇ. ಸೊ ಪಪಾಯ ಪ್ಲಾಂಟ್ ಅಂತ ಹೇಳುವಂಥದ್ದು ನಾರ್ಮಲಿ ಯೂನಿಸೆಕ್ಷುವಲ್ ಆಗಿರೋದ್ರಿಂದ xenogamy ಅಥವಾ ಕ್ರಾಸ್ ಪಾಲಿನೇಷನ್ ಆಗಲೇಬೇಕಾಗ್ತದೆ. ಅಂದರೆ ಪಪಾಯ ಪ್ಲಾಂಟಲ್ಲಿ ಈದರ್ ಮೇಲ್ ಅಥವಾ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಒಳಗೊಂಡಿರುತ್ತದೆ. ಎರಡೂ ಒಳಗೊಂಡಿರೋಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಅದು ಡಯೇಷಿಯಸ್ ಪ್ಲಾಂಟ್ ಅಥವಾ ಯೂನಿಸೆಕ್ಷುವಲ್ ಪ್ಲಾಂಟ್. ಸೊ ಆನ್ಸರ್ಸನ್ನು ನೋಡ್ಬೋದು ಇಲ್ಲಿ. ಬಿಕಾಸ್ ಪಪಾಯ ಪ್ಲಾಂಟ್ ಈಸ್ ಎ ಡಯೇಷಿಯಸ್ ಪ್ಲಾಂಟ್. ಮೇಲ್ ಆ್ಯಂಡ್ ಫೀಮೇಲ್ ಫ್ಲವರ್ಸ್ ಆರ್ ಡೆವಲಪ್ಡ್ ಇನ್ ಡಿಫ್ರೆಂಟ್ ಪ್ಲಾಂಟ್ಸ್. ಅಥವಾ ಪಪಾಯ ಈಸ್ ಅ ಯೂನಿಸೆಕ್ಷುವಲ್ ಪ್ಲಾಂಟ್. ಇದರಲ್ಲಿ ಯಾವುದಾದ್ರು ಒಂದನ್ನು ಪಿಕ್ ಮಾಡಿ ಬರೀರಿ. ಸೊ ನಿಮಗೆ ಈ ಡಯೇಷಿಯಸ್ ಹಾಗೂ ಮೊನೋಷಿಯಸ್ ಕಂಡೀಷನ್ ಅಂದರೆ ಏನು ಅಂತ ಹೇಳೋದ್ರಲ್ಲಿ ಕನ್ಫ್ಯೂಷನ್ ಇದ್ದರೆ ಒಂದು ಕೋಡ್ ಕೊಡ್ತೀನಿ, ಹೋಮೋಬಿ ಅಂತ ಹೇಳಿ. HOMOBI. BI ಅಂದರೆ ಏನಪ್ಪ? ಬೈಸೆಕ್ಷುವಲ್ ಕಂಡೀಷನ್. ಅಂದರೆ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಪ್ರೆಸೆಂಟ್ ಇನ್ ದಿ ಸೇಮ್ ಆರ್ಗ್ಯಾನಿಸಮ್. ಅದಕ್ಕೆ ನಾವು ಬೈಸೆಕ್ಷುವಲ್ ಅಂತ ಕರಿತೀವಿ. ಹೋಮೋ HO ಅಂದರೆ ಏನಪ್ಪ? HO ಅಂತ ಹೇಳಿದ್ರೆ ಹೋಮೋಥ್ಯಾಲಿಕ್. ಹೋಮೋಥ್ಯಾಲಿಕ್ ಅಂದರೆ ಬೈಸೆಕ್ಷುವಲ್. ಆಮೇಲೆ MO ಅಂದರೆ ಮೊನೇಷಿಯಸ್, ಅದು ಕೂಡ ಬೈಸೆಕ್ಷುವಲ್ ಕಂಡೀಷನ್. ಸೊ ಹೋಮೋಬಿ ಒಂದೇ ಕಡೆ ಬರೋದ್ರಿಂದ ಆಬ್ವಿಯಸ್ಲಿ ಇದೆಲ್ಲ ಪದಗಳು ಬೈಸೆಕ್ಷುವಲ್ ಕಂಡೀಷನ್ನ ಡಿನೋಟ್ ಮಾಡುತ್ತೆ. ಇದ್ರದ್ದು ಅಪೋಸಿಟ್ ಏನಿದೆ? ಹೋಮೋಥ್ಯಾಲಿಕ್ಕಿಗೆ ಅಪೋಸಿಟ್ ಯಾವುದು? ಹೆಟ್ರೋಥ್ಯಾಲಿಕ್. ಹೆಟ್ರೋಥ್ಯಾಲಿಕ್ ಅಂದರೆ ಯೂನಿಸೆಕ್ಷುವಲ್ ಪ್ಲಾಂಟ್. ಅಥವಾ ಮೊನೇಷಿಯಸ್ ಇದು ಅಪೋಸಿಟ್ ಯಾವುದು? ಡಯೇಷಿಯಸ್. ಡಯೇಷಿಯಸ್ ಅಂದರೆ ಎಗೇನ್ ಯೂನಿಸೆಕ್ಷುವಲ್. ಸೊ ಬೈಸೆಕ್ಷುವಲ್ದು ಅಪೋಸಿಟ್ ಯಾವುದು? ಯೂನಿಸೆಕ್ಷುವಲ್. ಸೊ ಸಿಂಪಲ್ ಇದು. ಸೊ ಕ್ವಶನ್ ನಂಬರ್ 1 ಮುಗಿತು. ಎರಡನೇದು ನೋಡೋಣ. ವಾಟ್ ಈಸ್ ಎಮಾಸ್ಕ್ಯುಲೇಷನ್ ಅಂತ ಕೇಳಿದ್ದಾರೆ. ಇಟ್ ಈಸ್ ದ ಪ್ರಾಸೆಸ್ ಆಫ್ ರಿಮೂವಲ್ ಆಫ್ ದಿ ಆಂಥರ್ ಬೈ ಯೂಸಿಂಗ್ ಎ ಪೇರ್ ಆಫ್ ಫೋರ್ಸೆಪ್ಸ್ ಫ್ರಮ್ ದಿ ಬೈಸೆಕ್ಷುವಲ್ ಫ್ಲವರ್. ವೈ? ಟು ಪ್ರಿವೆಂಟ್ ಸೆಲ್ಫ್ ಪಾಲಿನೇಷನ್. ಅಂದರೆ ಫ್ಲವರಲ್ಲಿ ಸೆಲ್ಫ್ ಪಾಲಿನೇಷನ್ ಆಗ್ತಾ ಇದ್ದರೆ ಅದನ್ನು ನೀವು ತಡಿಲಿಕ್ಕೋಸ್ಕರ ಆಂಥರನ್ನು ಫೋರ್ಸೆಪ್ ಮುಖಾಂತರ ತೆಗೆದುಬಿಡಬೇಕು. ಆವಾಗ ಆ ಫ್ಲವರ್ ಏನಾಗ್ತದೆ? ಯೂನಿಸೆಕ್ಷುವಲ್ ಆಗ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಮಾತ್ರ ಉಳ್ಕೊಂಡಿರ್ತದೆ. ಸೊ ರಿಮೂವಲ್ ಆಫ್ ಆಂಥರ್ಸ್ ಫ್ರಮ್ ದಿ ಬೈಸೆಕ್ಷುವಲ್ ಫ್ಲವರ್ ಬಡ್ ಬಿಫೋರ್ ದಿ ಆಂಥರ್ ಡೈಹಿಸಸ್, or it is the process of removing anthers from the bisexual flower to avoid self-pollination ಅಂತ ಹೇಳಿ. ಸೊ ಸಿಂಪಲ್ ಇದೆ. ಥರ್ಡ್ ಕ್ವೆಶ್ಚನ್, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಗೀಟೋನೋಗ್ಯಾಮಿ ಆ್ಯಂಡ್ xenogamy. ಜೂನ್ 2017 ಸಪ್ಲಿಮೆಂಟರಿ ಎಕ್ಸಾಮ್. ಗೀಟೋನೋಗ್ಯಾಮಿ ಅಂತ ಹೇಳಿದ್ರೆ ಪ್ರಾಸೆಸ್ ಆಫ್ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಬಿಟ್ವೀನ್ 2 ಡಿಫ್ರೆಂಟ್ ಫ್ಲವರ್ಸ್ ಬಟ್ ಆಫ್ ದಿ ಸೇಮ್ ಪ್ಲಾಂಟ್. ಅಂದರೆ ಒಂದೇ ಪ್ಲಾಂಟ್ನಲ್ಲಿ ಪಾಲಿನೇಷನ್ ನಡೀತಾ ಇದೆ, ಬಟ್ 2 ಡಿಫ್ರೆಂಟ್ ಫ್ಲವರ್ಗಳ ನಡುವೆ. ನೋಡ್ಲಿಕ್ಕೆ ಒಂಥರ ಕ್ರಾಸ್ ಪಾಲಿನೇಷನ್ ಥರ ಇದೆ, ಬಟ್ ಆಗ್ತಿರೋದು ಸೆಲ್ಫ್ ಪಾಲಿನೇಷನ್. ಯಾಕಂತ ಹೇಳಿದ್ರೆ ಪಾಲಿನೇಷನ್ ನಡೀತಿರೋದು ಒಂದೇ ಪ್ಲಾಂಟ್ನಲ್ಲಿ, ಬಟ್ 2 ಡಿಫ್ರೆಂಟ್ ಫ್ಲವರ್ಸ್ಗಳ ನಡುವೆ. ಆಕ್ಸಾಲಿಸ್ ಕಾಮಲಿನ ಎಕ್ಸಾಂಪಲ್ ಇದೆ, ಅದನ್ನು ಹಾಗೆ ಬರೆದ್ಬಿಡಿ. xenogamy ಅಂತ ಹೇಳಿದ್ರೆ ಟ್ರಾನ್ಸ್ಫರ್ ಆಫ್ ದಿ ಪೋಲನ್ ಗ್ರೇನ್ಸ್ ಬಿಟ್ವೀನ್ 2 ಡಿಫ್ರೆಂಟ್ ಪ್ಲಾಂಟ್ಸ್. ಅಂದರೆ ಇದು ಕ್ರಾಸ್ ಪಾಲಿನೇಷನ್ ಇಟ್ ಸೆಲ್ಫ್. ಎಕ್ಸಾಂಪಲ್ ಪಪಾಯ. ನೆಕ್ಸ್ಟ್ ಕ್ವೆಶ್ಚನ್, ಫೋರ್ತ್, ವಾಟ್ ಈಸ್ ಅಪೋಮಿಕ್ಸಿಸ್? ಇದು ರೀಸೆಂಟಾಗಿ ಸೆಪ್ಟೆಂಬರ್ 2020ಗೆ ಕೇಳಿರೋದು. ಅಪೋಮಿಕ್ಸಿಸ್ ಅಂದರೆ ಪ್ರೊಡಕ್ಷನ್ ಆಫ್ ದಿ ಸೀಡ್ಸ್ ವಿತೌಟ್ ಫರ್ಟಿಲೈಸೇಷನ್. ಅಂದರೆ ಫರ್ಟಿಲೈಸೇಷನ್ ಇಲ್ಲದೆ ನೀವು ಸೀಡ್ಸನ್ನು ಉತ್ಪತ್ತಿ ಮಾಡಬಹುದು. ಇದಕ್ಕೆ ಅಪೋಮಿಕ್ಸಿಸ್ ಅಂತ ಕರಿತೀವಿ. ನಾವೀಗ ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ. ಇಲ್ಲಿ ತನಕ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಈ ಚಾಪ್ಟರಿಂದ ಕೇಳಿಲ್ಲ. ಸೊ 3 ಮಾರ್ಕ್ಸ್ ಕ್ವಶನ್ಗಳಿಗೆ ನಾವು ಡೈರೆಕ್ಟಾಗಿ ಹೋಗೋಣ. ಫಸ್ಟ್ ಕ್ವಶನ್ ನೋಡೋದಾದರೆ, ಬ್ರೀಫ್ಲಿ ಎಕ್ಸ್ಪ್ಲೇನ್ ದಿ ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೇನ್ಸ್ ಅಂತ ಕೇಳಿದ್ದಾರೆ. ಇದು ಮಾರ್ಚ್ 2014, ಜುಲೈ 2016 ಸಪ್ಲಿಮೆಂಟರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ನಾನು ಇಲ್ಲಿ ಒಂದಷ್ಟು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೀನಿ. ನೀವು ಯಾವುದಾದ್ರೂ 6 ಪಾಯಿಂಟ್ಗಳನ್ನು ಪಿಕ್ ಮಾಡಿ. ಯಾಕಂತ ಹೇಳಿದ್ರೆ ಈಚ್ ಪಾಯಿಂಟಿಗೆ ಹಾಫ್ ಮಾರ್ಕ್ ಇರುತ್ತೆ. ಸೊ ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು. ಮತ್ತು ಪೋಲನ್ ಗ್ರೇನ್ ಸ್ಟ್ರಕ್ಚರ್ ಕೂಡ ಈಸಿ ಇದೆ, ಡಯಾಗ್ರಾಮ್ ಅವಶ್ಯಕತೆ ಬರೋದಿಲ್ಲ. ಸೊ ಸ್ಟ್ರಕ್ಚರ್ ನೋಡೋದಾದರೆ ಪೋಲನ್ ಗ್ರೈನ್ಸ್ ಆರ್ ಸ್ಪೆರಿಕಲ್, ಅಂದರೆ ನೋಡಲಿಕ್ಕೆ ರೌಂಡ್ ಆಗಿರುತ್ತೆ. ವಿತ್ ಡಯಾಮೀಟರ್ ಅಂದರೆ ಸುತ್ತಳತೆ ನೋಡೋದಾದರೆ 25ರಿಂದ 50 ಮೈಕ್ರೋಮೀಟರ್ ಇರುತ್ತೆ. ಅದನ್ನೊಂದು ಬರೀರಿ. ಪೋಲನ್ ಗ್ರೈನ್ಸ್ಗೆ 2 ಲೇಯರ್ ಇರುತ್ತೆ. ಔಟರ್ ಲೇಯರ್ಗೆ ಎಕ್ಸೈನ್ ಅಂತ ಕರಿತೀವಿ, ಇನ್ನರ್ ಲೇಯರ್ಗೆ ಇಂಟೈನ್ ಅಂತ ಕರಿತೀವಿ. ಈ ಎಕ್ಸೈನು ಅಂತ ಹೇಳುವಂಥದ್ದು ಒಂದು ಟಫೆಸ್ಟ್ ಮಟೀರಿಯಲ್ ಅಥವಾ ಲೇಯರ್. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಟಫೆಸ್ಟ್ ಆರ್ಗ್ಯಾನಿಕ್ ಮಟೀರಿಯಲ್ ಇರುತ್ತೆ. ಅದರ ಹೆಸರು ಸ್ಪೋರೋಪೊಲನಿನ್. ಈ ಸ್ಪೋರೋಪೊಲನಿನನ್ನು ಡೈಜೆಸ್ಟ್ ಮಾಡುವಂಥ ಯಾವುದೇ ರೀತಿಯಾದಂಥ ಎನ್ಸೈಮ್ಸ್ ಇಲ್ಲ. ಸೊ ದಟ್ ಎಕ್ಸೈನ್ ಈಸ್ ವೆರಿ ಟಫೆಸ್ಟ್. ಈಗ ಈ ಎಕ್ಸೈನ್ಗಳ ಸ್ವಲ್ಪ ಒಂದು ಗ್ಯಾಪ್ಗಳಲ್ಲಿ ನೀವು ಒಂದು ಸಣ್ಣ ಹೋಲ್ಗಳನ್ನು ನೋಡ್ತೀರಿ. ಅಂದರೆ ಅಲ್ಲಿ ಸ್ಪೋರೋಪೊಲನಿನ್ ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ. ಈ ಕಾನ್ಸಂಟ್ರೇಷನ್ ಕಡಿಮೆ ಇರುವ ಎಕ್ಸೈನ್ ಲೇಯರ್ಗೆ ನಾವು ಅಥವಾ ಒಂದು ಪೋರ್ಷನ್ಗೆ ನಾವು ಜರ್ಮ್ ಪೋರ್ಸ್ ಅಂತ ಕರಿತೀವಿ. ಇದರಿಂದ ಆ್ಯಕ್ಚುಲಿ ಮೇಲ್ ಗ್ಯಾಮೆಟ್ಸ್ಗಳು ಹೊರಗೆ ಹೋಗ್ತದೆ, ಅಲ್ಲಿ ಪೋಲನ್ ಟ್ಯೂಬ್ ಉತ್ಪತ್ತಿ ಆಗ್ತದೆ.
ಸೊ ಅಷ್ಟೇ ವಿಷಯ. ಇಂಟೈನ್ ಬಗ್ಗೆ ಮಾತಾಡೋದಾದರೆ ಅದು ಸೆಲ್ಯುಲೋಸ್ ಹಾಗೂ ಪೆಕ್ಟಿನ್ ಅಂತ ಹೇಳುವಂಥ ಕಾರ್ಬೋಹೈಡ್ರೇಟ್ಗಳಿಂದ ಮಾಡಲ್ಪಟ್ಟಿದೆ. ಅದು ಸಾಕಾಗ್ತದೆ. ಇನ್ನು ಬೇಕು ಅಂತ ಹೇಳಿದ್ರೆ ಈ ಪೋಲನ್ ಗ್ರೇನ್ಸಲ್ಲಿ 2 ಸೆಲ್ಸ್ ಇರುತ್ತೆ, ಒಂದು ವೆಜಿಟೇಟಿವ್ ಸೆಲ್, ಇನ್ನೊಂದು ಜನರೇಟಿವ್ ಸೆಲ್ ಅಂತ ಹೇಳಿ. ಸೊ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ನೋಡೋದಾದರೆ ವಿ ಅಂದರೆ ವೆಜಿಟೇಟಿವ್ ಸೆಲ್ನ ವಿ ಏನಿದೆ ಮತ್ತು ಜನರೇಟಿವ್ ಸೆಲ್ನ ಜೀನ್ ಏನಿದೆ, ಸೊ ಜಿ ಫಸ್ಟ್ ಬರೋದು, ನಂತರ ವಿ ಬರುತ್ತೆ. ಅಂದರೆ ವಿ ಅಂತ ಹೇಳಿದ್ರೆ ಕೈಂಡ್ ಆಫ್ ಲೈಕ್ ಬಿಗರ್ ಆಲ್ಫಾಬೆಟ್ ಅಂತ ನಾವು ಕನ್ಸಿಡರ್ ಮಾಡಬಹುದು ನಂಬರಲ್ಲೇ ನೋಡೋದಾದರೆ. ಸೊ ವೆಜಿಟೇಟಿವ್ ಸೆಲ್ನ ಒಳಗಡೆ ಜನರೇಟಿವ್ ಸೆಲ್ ತೇಲ್ತಾ ಇರ್ತದೆ, ಅಂದರೆ ಇಟ್ ವಿಲ್ ಫ್ಲೋಟ್ ವಿತ್ ಇನ್ ದಿ ವೆಜಿಟೇಟಿವ್ ಸೆಲ್. ಸೊ ಇದರಿಂದ ಏನು ಗೊತ್ತಾಗ್ತದೆ, ವೆಜಿಟೇಟಿವ್ ಸೆಲ್ ಈಸ್ ಲಾರ್ಜೆಸ್ಟ್ ಕಂಪೇರ್ ಟು ಜನರೇಟಿವ್ ಸೆಲ್. ಸೊ ಎನಿ 6 ಪಾಯಿಂಟ್ಸನ್ನು ಪಿಕ್ ಮಾಡಿ ಬರೀರಿ. ಕ್ವಶನ್ ನಂಬರ್ 2 ನೋಡೋಣ. ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಲಾಂಜಿಟ್ಯೂಡಿನಲ್ ಸೆಕ್ಷನ್ ಆಫ್ ಟಿಪಿಕಲ್ ಫ್ಲವರ್. ಇದು ಬಹಳ ರೇರೆಸ್ಟ್ ಕ್ವಶನ್ ಆ್ಯಕ್ಚುಲಿ, ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಆ ಟೈಮ್ನಲ್ಲಿ ಬಂದುಬಿಟ್ಟಿತ್ತು. ಸೊ ಜುಲೈ 2014 ಕೇಳಿದರು. ಸೊ ಫ್ಲವರ್ ಡಯಾಗ್ರಾಮ್ ಈಸಿ ಇದೆ ಆ್ಯಕ್ಚುಲಿ, ಅಂದರೆ ಓವರಿ, ಓವಿಲ್ ಮತ್ತು ಈ ಸೆಪಲ್ ಮತ್ತು ಪೆಟಲ್ ಜೊತೆಗೆ ಆಂಡ್ರೋಸಿಮ್, ಗೈನೋಸಿಮನ್ನು ನೀವು ಲೇಬಲ್ ಮಾಡಬೇಕಾಗ್ತದೆ. ಒಂದೊಂದು ಸಲ ಪ್ರಾಕ್ಟೀಸ್ ಮಾಡಿಕೊಡಿ, ಹೇಳೋಕ್ಕಾಗಲ್ಲ, ಒಂದೊಂದು ಸಲ ಕೇಳಿದ್ರು ಕೇಳಬಹುದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಹೌ ಡಸ್ ಪಾಲಿನೇಷನ್ ಅಚೀವ್ಡ್ ಇನ್ ವ್ಯಾಲಿಸ್ನೇರಿಯಾ ಆ್ಯಂಡ್ ಸೀಗ್ರಾಸಸ್. ಇದು ಮಾರ್ಚ್ 2015 ಕೇಳಿದ್ರು. ವ್ಯಾಲಿಸ್ನೇರಿಯಾ ಮತ್ತು ಸೀಗ್ರಾಸಸ್ ನಾರ್ಮಲಿ ಹೈಡ್ರೋಫಿಲಿ ಅಂದರೆ ವಾಟರ್ ಪಾಲಿನೇಷನ್ ಮಾಡ್ಕೊಳ್ಳುತ್ತೆ. ಸೊ ವ್ಯಾಲಿಸ್ನೇರಿಯಾ ಮತ್ತು ಸೀಗ್ರಾಸಸ್ಸಲ್ಲಿ ಒಂದು ಸಣ್ಣ ಡಿಫ್ರೆನ್ಸ್ ಇದೆ. ವ್ಯಾಲಿಸ್ನೇರಿಯಾ ಪಾಲಿನೇಷನ್ ಆಗೋದು ಸರ್ಫೇಸ್ ಆಫ್ ದಿ ವಾಟರ್ ಮೇಲೆ, ಬೇರೆ ಸೀಗ್ರಾಸಸ್ಸಲ್ಲಿ ನೀರಿನ ಒಳಗಡೆ ಆಗ್ತದೆ ಆ್ಯಕ್ಚುಲಿ. ಸೊ ಅಡಾಪ್ಟೇಷನ್ ಫಾರ್ ವಾಟರ್ ಪಾಲಿನೇಷನ್ ಇನ್ ವ್ಯಾಲಿಸ್ನೇರಿಯಾ ಅಂತಲೂ ಕೇಳ್ತಾರೆ. ಸೊ ಅದಕ್ಕೆ ಇಲ್ಲಿ ಹಾಕ್ಬಿಟ್ಟಿದ್ದೀನಿ ನಾನು. ಅದೇ ಥರ ಅಡಾಪ್ಟೇಷನ್ ಫಾರ್ ವಾಟರ್ ಪಾಲಿನೇಷನ್ ಇನ್ ಸೀಗ್ರಾಸಸ್ ಅಂತಲೂ ಹಾಕಿದ್ದೀನಿ. ಸೊ ಅದು ಕೇಳೋ ಚಾನ್ಸ್ ಇದೆ. ಅಡಾಪ್ಟೇಷನ್ ಆ್ಯಕ್ಚುಲಿ ಪಾಲಿನೇಷನ್ ಯಾವ ಥರ ಆಗ್ತದೆ, ಅದೇ ರೀತಿಯಲ್ಲಿ ಪೋಲನ್ ಗ್ರೇನ್ಸ್ ಆಗಿರಬಹುದು ಅಥವಾ ಫೀಮೇಲ್ ಪ್ಲಾಂಟ್ಸ್ ಯಾವ ರೀತಿ ಅಡಾಪ್ಟ್ ಆಗಿದೆ ಈ ವಾಟರ್ ಪಾಲಿನೇಷನ್ಗೆ ಅಂತ ಕೇಳುವ ಚಾನ್ಸಸ್ ಇರೋದ್ರಿಂದ ಎಲ್ಲ ಪಾಯಿಂಟ್ಸನ್ನು ಹಾಕಿದ್ದೀನಿ. ಸೊ ಫೀಮೇಲ್ ಫ್ಲವರ್ ನಾರ್ಮಲಿ ವ್ಯಾಲಿಸ್ನೇರಿಯಾದಲ್ಲಿ ರೀಚ್ ದಿ ಸರ್ಫೇಸ್ ಆಫ್ ದಿ ವಾಟರ್ ಬೈ ಲಾಂಗ್ ಸ್ಟಾಕ್. ಒಂದು ಲಾಂಗ್ ಸ್ಟಾಕನ್ನು ಉತ್ಪತ್ತಿ ಮಾಡುತ್ತೆ, ಪ್ರೊಡ್ಯೂಸ್ ಮಾಡಿಕೊಂಡು ಅದು ಸರ್ಫೇಸಲ್ಲಿ ಬಂದುಬಿಡುತ್ತೆ, ನೀರಿನ ಸರ್ಫೇಸಲ್ಲಿ. ವೆರಾಸ್ ಮೇಲ್ ಫ್ಲವರ್ ಏನು ಮಾಡುತ್ತೆ, ಈ ಪೋಲನ್ ಗ್ರೇನ್ಸನ್ನು ಸರ್ಫೇಸ್ ಆಫ್ ದಿ ವಾಟರಲ್ಲಿ ರಿಲೀಸ್ ಮಾಡುತ್ತೆ ಆ್ಯಕ್ಚುಲಿ. ಸೊ ಪೋಲನ್ ಗ್ರೇನ್ಸ್ ಸರ್ಫೇಸಲ್ಲಿ ತೇಲ್ಬೇಕಾದ್ರೆ, ಅಂದರೆ ಫೀಮೇಲ್ ಪ್ಲಾಂಟಿಗೆ ಹೋಗಬೇಕಾದ್ರೆ ಅದಕ್ಕೆ ಶೇಪ್ ಲಾಂಗ್ ಆಗಿರಬೇಕು, ರಿಬನ್ ಶೇಪಲ್ಲಿ ಇರಬೇಕು, ಸೊ ದ್ಯಾಟ್ ಇಟ್ ಕ್ಯಾನ್ ಈಸಿಲಿ ಕ್ಯಾರಿಡ್ ಬೈ ದಿ ವಾಟರ್ ಕರೆಂಟ್ಸ್ ಆನ್ ದಿ ಸರ್ಫೇಸ್ ಆಫ್ ದಿ ವಾಟರ್. ಸೊ ಪೋಲನ್ ಗ್ರೇನ್ಸ್ ಆರ್ ಕ್ಯಾರಿಡ್ ಪ್ಯಾಸಿವ್ಲಿ ಬೈ ವಾಟರ್ ಕರೆಂಟ್ಸ್. ಪ್ಯಾಸಿವ್ಲಿ ಅಂದರೆ ಯಾವುದೇ ರೀತಿಯಾದಂಥ ಎನರ್ಜಿನೂ ಬೇಕಾಗೋದಿಲ್ಲ, ವಾಟರ್ ಕರೆಂಟಲ್ಲೇ ಕ್ಯಾರಿ ಆಗ್ತದೆ. ಆ್ಯಂಡ್ ಸಮ್ ಆಫ್ ದೆಮ್ ರೀಚ್ ದಿ ಫೀಮೇಲ್ ಫ್ಲವರ್ಸ್ ಆ್ಯಂಡ್ ಪಾಲಿನೇಷನ್ ಕ್ಯಾನ್ ಬಿ ಅಚೀವ್ಡ್ ಅಂತ ಹೇಳಿ. ಓಕೆ, ಸೊ ಇನ್ನೊಂದು ಅಡಾಪ್ಟೇಷನ್ ಅಂತ ಹೇಳಿದ್ರೆ ಇಲ್ಲಿ ಮೇಲ್ ವ್ಯಾಲಿಸ್ನೇರಿಯಾ ಫ್ಲವರ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಜಾಸ್ತಿ ಪೋಲನ್ ಗ್ರೇನ್ಸನ್ನು ರಿಲೀಸ್ ಮಾಡುತ್ತೆ. ಯಾಕಂತ ಹೇಳಿದ್ರೆ ಟು ಕಂಪನ್ಸೇಟ್ ದಿ ಲಾಸ್ ಅಷ್ಟೇ, ಅಂದರೆ ಎಲ್ಲ ಪೋಲನ್ ಗ್ರೇನ್ಸ್ ಏನು ಪಾಲಿನೇಷನ್ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ಈಗ ಅಡಾಪ್ಟೇಷನ್ ಫಾರ್ ವಾಟರ್ ಪಾಲಿನೇಷನ್ ಇನ್ ಸೀಗ್ರಾಸಸ್ ನೋಡೋದಾದರೆ, ಸೀಗ್ರಾಸಸ್ದು ಸೈಂಟಿಫಿಕ್ ನೇಮ್ ಏನು, ಝೋಸ್ಟೆರಾ, ಈ ಥರನೂ ಕೇಳ್ಬೋದು. ಫೀಮೇಲ್ ಫ್ಲವರ್ ಏನಿದೆ ಅದು ಸಬ್ಮರ್ಜ್ಡ್ ಇನ್ ವಾಟರ್, ನೀರಿನ ಒಳಗಡೆ ಮುಳುಗಿರುತ್ತೆ ಆ್ಯಕ್ಚುಲಿ. ಪೋಲನ್ ಗ್ರೇನ್ಸ್ ಏನಿದೆ ಮೇಲ್ ಫ್ಲವರಿಂದ ರಿಲೀಸ್ ಆಗುವಂಥ ಪೋಲನ್ ಗ್ರೇನ್ಸು ಅದು ನೀರಿನ ಒಳಗಡೆ ರಿಲೀಸ್ ಆಗ್ತದೆ. ಅದು ಲಾಂಗ್ ಇರುತ್ತೆ, ರಿಬ್ಬನ್ ಲೈಕೇ ಇರುತ್ತೆ ಆ್ಯಕ್ಚುಲಿ ವ್ಯಾಲಿಸ್ನೇರಿಯಾ ಥರ. ಆದರೆ ಅದಕ್ಕೊಂದು ಕೋಟ್ ಇರುತ್ತೆ, ಪ್ರೊಟೆಕ್ಟಿವ್ ಕೋಟ್ ಇರುತ್ತೆ ಆ್ಯಕ್ಚುಲಿ. ಅಂದರೆ ಆ ಕೋಟ್ನಿಂದ ಅದು ಯಾವುದೇ ಕಾರಣಕ್ಕೂ ಒಂಥರ ಈ ಕೊಳ್ತು ಹೋಗೋದಿಲ್ಲ. ಸೊ ನೆನ್ಪಿಟ್ಕೊಳ್ಳಿ. ಸಮ್ ಆಫ್ ದಿ ಪೋಲನ್ ಗ್ರೇನ್ಸ್ ರೀಚ್ ದಿ ಸ್ಟಿಗ್ಮಾ ಆ್ಯಂಡ್ ಅಚೀವ್ ಪಾಲಿನೇಷನ್. ಸೊ ಈಸಿ ಇದೆ, ಸೊ ನೆನ್ಪಿಟ್ಕೊಳ್ಳಿ. ಕ್ವಶನ್ ನಂಬರ್ 5. ವಾಟ್ ಈಸ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್, ಬೈ ವಿಚ್ ಟೆಕ್ನಿಕ್ ಇಟ್ ಈಸ್ ಅಚೀವ್ಡ್. ಇದು ಮಾರ್ಚ್ 2016 ಕೇಳಿದ್ರು. ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂದರೆ ಈ ಮ್ಯಾನಿಪ್ಯುಲೇಷನ್. ಆರ್ಟಿಫಿಷಿಯಲ್ ಅಂತ ಹೇಳಿದ್ರೆ ಮ್ಯಾನ್ ಮೇಡ್. ಹೈಬ್ರಿಡೈಸೇಷನ್ ಅಂತ ಹೇಳಿದ್ರೆ ಈ 2 ಜೆನೆಟಿಕಲಿ ಡಿಫ್ರೆಂಟ್ ಇಂಡಿವಿಜುವಲ್ಸನ್ನು ನೀವು ಫ್ಯೂಸ್ ಮಾಡೋದು, ಅಂದರೆ ಪಾಲಿನೇಟ್ ಮಾಡಿ ನಿಮಗೊಂದು ಆಫ್ ಸ್ಪ್ರಿಂಗ್ ಸಿಗುತ್ತೆ. ಅದರಲ್ಲಿ ಮೇಲ್ ಹಾಗೂ ಪೇರೆಂಟ್ದು ಜೀನ್ಸ್ಗಳು ಅದರಲ್ಲಿರುತ್ತೆ, ಅಂದರೆ ಇಟ್ಸ್ ಎ ಹೈಬ್ರಿಡ್. ಸೊ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಡెఫಿನೇಷನ್ ನೋಡಿ, ಕ್ರಾಸಿಂಗ್ ಆಫ್ 2 ಜೆನೆಟಿಕಲಿ ಡಿಫ್ರೆಂಟ್ ಇಂಡಿವಿಜುವಲ್ಸ್, ಅಂದರೆ 2 ಜೆನೆಟಿಕಲಿ ಡಿಫ್ರೆಂಟ್ ಇಂಡಿವಿಜುವಲ್ಸನ್ನು ನೀವು ಕ್ರಾಸ್ ಮಾಡ್ತೀರಿ, ಅಂದರೆ ಪಾಲಿನೇಷನ್ ಮಾಡಿ. ಟು ಕ್ರಿಯೇಟ್ ನ್ಯೂ ಜಿನೋಟೈಪ್ಸ್ ಬೈ ಕಂಟ್ರೋಲ್ಡ್ ಪಾಲಿನೇಷನ್, ಅಂದರೆ ನಿಮ್ಮ ಕೈಯಲ್ಲಿ ಇರೋದ್ರಿಂದ ಇದು ಕಂಟ್ರೋಲ್ಡ್ ಪಾಲಿನೇಷನ್. ಅದಕ್ಕೆ ಕೇಳಿರೋದು ಬೈ ವಿಚ್ ಟೆಕ್ನಿಕ್ ಇಟ್ ಈಸ್ ಅಚೀವ್ಡ್ ಅಂತ ಹೇಳಿ. ಅಂದರೆ 2 ಟೆಕ್ನಿಕ್ ಇದೆ, ಒಂದು ಇಮ್ಯಾಸ್ಕ್ಯುಲೇಷನ್ ಹಾಗೂ ಬ್ಯಾಗಿಂಗಿಂದ. ಇಮ್ಯಾಸ್ಕ್ಯುಲೇಷನ್ ಅಂದರೆ ರಿಮೂವಲ್ ಆಫ್ ದಿ ಆಂಥರ್ ಫ್ರಮ್ ದಿ ಬೈಸೆಕ್ಷುವಲ್ ಫ್ಲವರ್, ಯಾಕೆ, ಟು ಅವಾಯ್ಡ್ ಸೆಲ್ಫ್ ಪಾಲಿನೇಷನ್. ನಂತರ ಆ ಕಂಟಾಮಿನೇಷನ್ ತಡಿಲಿಕ್ಕೋಸ್ಕರ, ಅಂದರೆ ಯಾವುದೋ ಒಂದು ಬೇರೆ ಪೋಲನ್ ಗ್ರೇನ್ ಆ ಫ್ಲವರ್ ಮೇಲೆ ಬಿದ್ದು ಪಾಲಿನೇಷನ್ ಮಾಡೋ ಬದಲು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಆ ಫ್ಲವರನ್ನು ಕವರ್ ಮಾಡಬೇಕಾಗ್ತದೆ, ಒಂದು ಪಾರ್ಚ್ಮೆಂಟ್ ಪೇಪರ್ ಆಗಿರ್ಬೋದು ಅಥವಾ ಒಂದು ಪ್ಲಾಸ್ಟಿಕ್ ಬ್ಯಾಗ್ನಿಂದ. ನಂತರ ಆ ಗೈನೋಸಿಯಮ್, ಆ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಏನಿದೆ ಅದು ಮೆಚೂರ್ ಆದಾಗ ನಿಮಗೆ ಬೇಕಾಗಿರುವಂತಹ ಪೋಲನ್ ಗ್ರೇನ್ಸಿಂದ ಪಾಲಿನೇಷನ್ ಮಾಡಬಹುದು. ಇದಕ್ಕೆ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತ ಕರಿತೀವಿ. ಈಗ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ವಾಟ್ ಈಸ್ ಪಾಲಿನೇಷನ್, ಮೆನ್ಷನ್ ಎನಿ 4 ಫೀಚರ್ಸ್ ಆಫ್ ವಿಂಡ್ ಪಾಲಿನೇಟೆಡ್ ಫ್ಲವರ್ ಅಂತ ಕೊಟ್ಟಿದ್ದಾರೆ. ಪಾಲಿನೇಷನ್ ಅಂದರೆ ಏನಪ್ಪ, ಇಟ್ ಈಸ್ ದ ಪ್ರಾಸೆಸ್ ಆಫ್ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಆಂಥರ್ ಟು ಸ್ಟಿಗ್ಮಾ ಆಫ್ ಎ ಪಿಸ್ಟಿಲ್ ಇನ್ ಎ ಫ್ಲವರ್. ಅದು ಬಹಳ ಸಿಂಪಲ್ ಇದೆ, ನಿಮಗೆ ಗೊತ್ತಿದೆ. ಈಗ ವಿಂಡ್ ಪಾಲಿನೇಷನ್ ಅಂತ ಹೇಳಿದ್ರೆ ಇನಮೋಫೈಲಿ ಅಂತ ಹೇಳ್ತೀವಿ. ಇನಮೋಫೈಲಿ ಅಂತ ಹೇಳಿದ್ರೆ ನಥಿಂಗ್ ಬಟ್ ಈ ಪಾಲಿನೇಷನ್ ನಡೆಯೋದು ಒಂದು ಗಾಳಿಯ ಮುಖಾಂತರ, ವಿಂಡ್ ಮುಖಾಂತರ. ಫಾರ್ ಎಕ್ಸಾಂಪಲ್ ನೀವು ಮೊನೊಕಾಟಲ್ ನೋಡೋದಾದರೆ ಕಾರ್ನ್ ಇದೆ, ಮತ್ತು ವೀಟ್ ಇದೆ, ಪ್ಯಾಡಿ ರೈಸ್ ಏನಿದೆ, ಇದೆಲ್ಲ ಆ್ಯಕ್ಚುಲಿ ವಿಂಡ್ ಪಾಲಿನೇಷನ್ ಮುಖಾಂತರ ಪಾಲಿನೇಷನ್ ಮಾಡ್ಕೊಳ್ಳುತ್ತೆ. ಸೊ ಹಾಗೆ ನೋಡೋದಾದರೆ ಅದರ ಅಡಾಪ್ಟೇಷನ್ ನೋಡಿ,
ಈ ಪೋಲನ್ ಗ್ರೇನ್ಸ್ ಯಾವತ್ತೂ ಲೈಟ್ ವೇಟ್ ಇರಬೇಕು, ಯಾಕಂತ ಹೇಳಿದ್ರೆ ಅದು ಗಾಳಿಯಲ್ಲಿ ಈಸಿಯಾಗಿ ಕ್ಯಾರಿ ಆಗಬೇಕು. ಮತ್ತು ಇನ್ನೊಂದು ನಾನ್ ಸ್ಟಿಕ್ ಇರಬೇಕು, ಸ್ಟಿಕ್ ಆಗಬಾರ್ದು, ಒಂಥರ ಗಮ್ ಥರ ಇರಬಾರ್ದು. ಸ್ಟಿಕ್ ಆಗಿಬಿಟ್ರೆ ಅದು ಯಾವ್ದಾದ್ರು ಒಂದು ಸರ್ಫೇಸ್ಗೆ ಹೋಗಿ ಅಂಟ್ಕೊಂಡ್ಬಿಡುತ್ತೆ. ಸೊ ನಾನ್ ಸ್ಟಿಕ್ ಇರಬೇಕು, ಸೊ ದ್ಯಾಟ್ ವಿಂಡ್ ಕರೆಂಟ್ಸ್ ಕ್ಯಾನ್ ಈಸಿಲಿ ಕ್ಯಾರಿ ದೆಮ್ ಅಷ್ಟೇ. ಮತ್ತು ಈ ಸ್ಟೆಮನ್ಸ್ ಏನಿದೆ, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಏನಿದೆ, ಅದು ವೆಲ್ ಎಕ್ಸ್ಪೋಸ್ಡ್ ಆಗಿರಬೇಕು. ಯಾಕೆ ಅಂತ ಹೇಳಿದ್ರೆ ಗಾಳಿ ಅದಕ್ಕೆ ಹಿಟ್ಟಾಗಿ ಆಟೋಮೆಟಿಕಲಿ ಪೋಲನ್ ಗ್ರೇನ್ಸ್ ಅದರಿಂದ ಆರಾಮಾಗಿ ಇದಾಗಬೇಕು, ಟ್ರಾವೆಲ್ ಮಾಡಬೇಕು. ಅದಕ್ಕೋಸ್ಕರ ಪ್ರೆಸೆನ್ಸ್ ಆಫ್ ಲಾರ್ಜ್ ಫೆದರಿ ಸ್ಟಿಗ್ಮಾ ಟು ಟ್ರ್ಯಾಪ್ ಏರ್ ಬೋರ್ನ್ ಪೋಲನ್ ಗ್ರೇನ್ಸ್. ಅಂದರೆ ಆ ಸ್ಟಿಗ್ಮಾ ಯಾವತ್ತು ಫೆದರಿ ಥರ ಇರಬೇಕು, ಒಂದು ಈ ಪಕ್ಷಿಯ ಫೆದರ್ ಥರ ಇರಬೇಕಾಗ್ತದೆ. ಸೊ ದಟ್ ಇಟ್ ಕ್ಯಾನ್ ಟ್ರ್ಯಾಪ್ ದಿ ಏರ್ ಬೋರ್ನ್ ಪೋಲನ್ ಗ್ರೇನ್ಸ್. ನಾರ್ಮಲಿ ಈ ಪ್ಲಾಂಟ್ಗಳಲ್ಲಿ ಒಂದೇ ಒಂದು ಓವಿಲ್ ಇರುತ್ತೆ ಆ್ಯಕ್ಚುಲಿ. ಅಂದರೆ ಜಾಸ್ತಿ ಓವಿಲ್ ಇದ್ದರೆ ಈ ಪಾಲಿನೇಷನ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ ಆ್ಯಕ್ಚುಲಿ, ಅಷ್ಟೇ. ಇಲ್ಲಿ ಪಾಲಿನೇಷನ್ ಆಗೋ ಚಾನ್ಸಸ್ ಕಡಿಮೆ ಇರೋದ್ರಿಂದ ನಾರ್ಮಲಿ ಓವಿಲ್ ಬಗ್ಗೆ ನಿಮಗೆ ಗೊತ್ತಿದೆ, ಸೀಡ್ ಉತ್ಪತ್ತಿ ಮಾಡೋಕ್ಕಾಗೋದಿಲ್ಲ. ಇದೊಂದು ಅಡಾಪ್ಟೇಷನ್ ಅಷ್ಟೇ. ಒಂದೇ ಓವಿಲ್ ಇದ್ದರೆ ಅಟ್ಲೀಸ್ಟ್ ಒಂದಾದರೂ ಸೀಡಾಗಿ ಉತ್ಪತ್ತಿ ಆಗ್ತದೆ ಅಂತ ಹೇಳಿ. ಮತ್ತು ಈ ಫ್ಲವರ್ಸ್ ಏನಿದೆ, ಅದರಲ್ಲಿರುವಂಥ ಫ್ಲವರ್ಸ್ ಏನಾಗಿದೆ, ಒಂಥರ ಪ್ಯಾಕ್ ಆಗಿರ್ತದೆ, ಒಂದು ಇನ್ಫ್ಲೋರೆಸೆನ್ಸನ್ನು ಕ್ರಿಯೇಟ್ ಮಾಡ್ತದೆ. ಬಹಳಷ್ಟು ಫ್ಲವರ್ ಒಂದು ಸ್ಟಾಕಿಗೆ ಅಂಟ್ಕೊಂಡಿರ್ತದೆ ಅಷ್ಟೇ. ಕ್ವಶನ್ ನಂಬರ್ 7, ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ TS ಆಫ್ ಯಂಗ್ ಆಂಥರ್ ಅಂತ ಕೊಟ್ಟಿದ್ದಾರೆ. ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ ಮತ್ತು ಪ್ರೆಡಿಕ್ಟೆಡ್ ಕೂಡ ಹೌದು. ಒಂದೊಂದು ಸಲ ಎಕ್ಸ್ಪ್ಲೇನ್ ದಿ ಸ್ಟ್ರಕ್ಚರ್ ಆಫ್ ಯಂಗ್ ಆಂಥರ್ ಅಂತಲೂ ಕೇಳುವ ಚಾನ್ಸ್ ಇದೆ. ಈ ಕ್ವಶನನ್ನು ಮಾರ್ಚ್ 2018ಕ್ಕೆ ಕೇಳಿದರು. ಸೊ ಡಯಾಗ್ರಾಮ್ ಕೂಡ ಈಸಿ ಇದೆ, ಒಂಥರ ನೋಡಲಿಕ್ಕೆ ಬಟರ್ಫ್ಲೈ ಥರ ಇದೆ. ಇದರಲ್ಲಿ ನಾರ್ಮಲಿ 3 ಲೇಯರ್ಸನ್ನು ನೋಡ್ತೀರಿ, ಔಟರ್ ಲೇಯರ್ಸು. ಔಟರ್ ಮೋಸ್ಟ್ ಲೇಯರ್ಗೆ ಎಪಿಡರ್ಮಿಸ್ ಅಂತ ಕರೀತಾರೆ. ಈ ಮಧ್ಯದ ಅಂದರೆ ಕೆಳಭಾಗದ ಲೇಯರ್ಗೆ ಎಂಡೋಥೀಸಿಯಮ್ ಅಂತ ಕರಿತೀವಿ. ನಂತರ ಎಂಡೋಥೀಸಿಯಮ್ನ ಕೆಳಗಡೆ ಇರುವಂಥದ್ದು ಮಿಡಲ್ ಲೇಯರ್ಸ್. ಈ ಮಿಡಲ್ ಲೇಯರ್ನ ನಂತರ ಬರುವಂಥದ್ದು ಟೆಪೆಟಮ್. ಒಂದು ಕ್ವಶನ್ ಕೇಳ್ಬೋದು, ವಾಟ್ ಈಸ್ ದ ಫಂಕ್ಷನ್ ಆಫ್ ಟೆಪೆಟಮ್ ಅಂತ ಹೇಳಿ. ಟೆಪೆಟಮ್ ನರಿಷಸ್ ದಿ ಪೋಲನ್ ಗ್ರೇನ್ಸ್, ನೆನ್ಪಿಟ್ಕೊಳ್ಳಿ, ಯಂಗ್ ಪೋಲನ್ ಗ್ರೇನ್ಸ್. ಸೊ ಟೆಪೆಟಮ್ ಒಳಗಡೆ ಇರುವಂಥದ್ದು ಒಂದು ಟಿಶ್ಯೂ, ಅದರಲ್ಲಿ ಹೋಮೋಜಿನಸ್ ತುಂಬ ಸೆಲ್ಸ್ ಇರುತ್ತೆ ಆ್ಯಕ್ಚುಲಿ. ಅದೆಲ್ಲ ನಂತರ ಏನಾಗ್ತದೆ, ಮೈಕ್ರೋಸ್ಪೋರ್ಸ್ ಆಗಿ ಪೋಲನ್ ಗ್ರೇನ್ಸ್ ಆಗುವಂಥದ್ದು. ಅದಕ್ಕೆ ಸ್ಪೋರೋಜಿನಸ್ ಟಿಶ್ಯೂ ಅಂತ ಕರಿತೀವಿ. ಸೊ ಇದನ್ನೆಲ್ಲ ಅಲ್ಲಿ ಲೇಬಲ್ ಮಾಡಿ ನಿಮಗೆ 3 ಮಾರ್ಕ್ಸ್ ಈಸಿಯಾಗಿ ಸಿಕ್ಬಿಡುತ್ತೆ. ಕ್ವಶನ್ ನಂಬರ್ 8, ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಎ ಟಿಪಿಕಲ್ ಅನಾಟ್ರೋಪಸ್ ಓವಿಲ್ ಆಫ್ ಏಂಜಿಯೋಸ್ಪರ್ಮ್. ಇದು ಸಪ್ಲಿಮೆಂಟರಿ ಎಕ್ಸಾಮ್ ಜುಲೈ 2018ಕ್ಕೆ ಕೇಳಿರೋದು. ಬಟ್ ಸ್ಟಿಲ್ ಈ ಕ್ವಶನನ್ನು ನೀವು ಪ್ರೆಡಿಕ್ಟ್ ಮಾಡಬಹುದು, ಮತ್ತು ಬಹಳ ಈಸಿ ಕೂಡ ಇದೆ. ಸೊ ನೀವು ಅನಾಟ್ರೋಪಸ್ ಓವಿಲನ್ನು ಡಯಾಗ್ರಾಮನ್ನು ಪ್ರಾಕ್ಟೀಸ್ ಮಾಡಿ. ಸೊ ಹೈಲಮ್, ಫ್ಯೂನಿಕಲ್, ಮೈಕ್ರೋಪೈಲರ್ ಪೋಲ್ ಇದೆ, ಔಟರ್ ಇಂಟಿಗ್ಯುಮೆಂಟ್, ಇನ್ನರ್ ಇಂಟಿಗ್ಯುಮೆಂಟ್, ನ್ಯೂಸಿಲಸ್, ನ್ಯೂಕ್ಲಿಯಸ್ ಅಲ್ಲ ನ್ಯೂಸಿಲಸ್, ಎಂಬ್ರಿಯೋ ಸ್ಯಾಕ್, ಚಲಾಸಲ್ ಪೋಲ್ ಅಂತ ಹೇಳಿ ಲೇಬಲ್ ಮಾಡಿ. ನ್ಯೂಸಿಲಸ್ದು ಪ್ಲಾಯ್ಡಿ ಕೇಳ್ಬೋದು, ಯಾಕಂತ ಹೇಳಿದ್ರೆ ನ್ಯೂಕ್ಲಿಯಸ್ ಅಂತ ಹೇಳಿದಾಗ ಮಕ್ಕಳು ಬಹಳ ಕನ್ಫ್ಯೂಷನ್ ಆಗ್ತದೆ ಆ್ಯಕ್ಚುಲಿ. ನ್ಯೂಸಿಲಸ್ ಇದು ಪ್ಲಾಯ್ಡಿ 2N ಇದು. ಓಕೆ, ಸೊ ಎಂಬ್ರಿಯೋ ಸ್ಯಾಕ್ ಬಗ್ಗೆ ನಿಮಗೆ ಗೊತ್ತಿದೆ, ಅದನ್ನು ಕೇಳ್ತಾರೆ. ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಅನ್ ಎಂಬ್ರಿಯೋ ಸ್ಯಾಕ್ ಅಂತ ಮುಂದೆ ಬರುತ್ತೆ, ಆ ಕ್ವಶನ್ ಬರುತ್ತೆ, ನೋಡೋಣ. 9th ಕ್ವಶನ್ ನೋಡೋದಾದರೆ, ರೈಟ್ 3 ಅಡ್ವಾಂಟೇಜಸ್ ಆಫರ್ಡ್ ಬೈ ದಿ ಸೀಡ್ಸ್ ಟು ಏಂಜಿಯೋಸ್ಪರ್ಮ್. ಮಾರ್ಚ್ 2019ಕ್ಕೆ ಕೇಳಿದರು. ಸೀಡ್ಸ್ಗಳಿಂದ ಏಂಜಿಯೋಸ್ಪರ್ಮ್ಸ್ಗಳಿಗೆ ಆಗುವ ಲಾಭ ಏನು ಅಂತ ಕೇಳಿರೋದು ಅಷ್ಟೇ. 3 ಪಾಯಿಂಟನ್ನು ನೀವು ಬರೀಬೇಕು, 4 ಕೊಟ್ಟಿದ್ದೀನಿ. ಯಾವುದಾದ್ರು ಈಸಿ 3 ಪಾಯಿಂಟ್ಸನ್ನು ಪಿಕ್ ಮಾಡಿ. ಈ ಸೀಡ್ಸ್ಗಳಲ್ಲಿ ಒಂದು ಅಡಾಪ್ಟಿವ್ ಸ್ಟ್ರಾಟಜಿ ಇರ್ತದೆ. ಅಂದರೆ ನೀವು ಯಾವುದೇ ಒಂದು ಹೊಸ ಊರಿಗೆ ಹೋದಾಗ, ಈಗ ಒಂದು ಹೊಸ ಸೀಡ್ಸ್ಗಳನ್ನು ನೀವು ಅಲ್ಲಿ ನೆಲಕ್ಕೆ ಹಾಕಿದರೆ ಆಟೋಮೆಟಿಕಲ್ಲಿ ಅದು ಮೊಳಕೆ ಹೊಡೆದ್ಬಿಟ್ಟು ಹೊಸ ಒಂದು ಪ್ಲಾಂಟನ್ನು ಉತ್ಪತ್ತಿ ಮಾಡ್ತದೆ, ಹೌದಲ್ವಾ? ಅಂದರೆ ಒಂದು ಊರಿಂದ ಇನ್ನೊಂದು ಊರಲ್ಲಿ ಅದು ಬೆಳೆಯುವ ಚಾನ್ಸಸ್ ಇದೆ. ಅಂದರೆ ನ್ಯೂ ಹ್ಯಾಬಿಟೇಟಿಗೆ ಅದು ಅಡಾಪ್ಟೇಷನ್ ಹೊಂದಿರ್ತದೆ ಅಂತ ಹೇಳಿ. ಸೊ ಇದರಿಂದ ಆ ಪ್ಲಾಂಟಿಗೆ ಏನು ಲಾಭ ಅಂತ ಹೇಳಿದ್ರೆ, ಅದರ ಸ್ಪೀಷೀಸು ಒಂದು ಹೊಸ ಊರಿನಲ್ಲಿ ಒಂದು ಕಾಲನಿ ಮಾಡ್ಕೊಳ್ತದೆ ಅಂತ ಹೇಳಿ ಅಷ್ಟೇ. ಅಂದರೆ ಇಟ್ ಹೆಲ್ಪ್ಸ್ ದ ಸ್ಪೀಷೀಸ್ ಟು ಕೊಲೊನೈಸ್ ಇನ್ ಅದರ್ ಏರಿಯಾಸ್ ಅಷ್ಟೇ. ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಈ ಸೀಡ್ ಒಳಗಿರುವಂಥ ಎಂಬ್ರಿಯೋಗೆ ಈ ಸೀಡಿಂದ ರಿಸರ್ವ್ ಫುಡ್ ಮಟೀರಿಯಲ್ ಸಪ್ಲೈ ಆಗೋದ್ರಿಂದ ಅದು ಎಲ್ಲಿವರೆಗೂ ಫೋಟೋಸಿಂಥಸಿಸ್ ಮಾಡ್ಕೊಳ್ಳೋಕ್ಕಾಗೋದಿಲ್ವೋ ಅಲ್ಲಿವರೆಗೂ ಅದು ನ್ಯೂಟ್ರಿಷನ್ ಸಿಗ್ತದೆ ಅದಕ್ಕೆ, ಅಲ್ವಾ? ಸೊ ಇದೊಂದು ಅಡ್ವಾಂಟೇಜ್ ಸೀಡಿಂದ. ಇನ್ನೊಂದು, ಸೀಡ್ಗಳಿಗೆ ಪ್ರೊಟೆಕ್ಷನ್ ಅಂತ ಹೇಳಿ ಸೀಡ್ ಕೋಟ್ ಇರುತ್ತೆ. ಅದರಿಂದ ಈ ಯಂಗ್ ಎಂಬ್ರಿಯೋ ಸೀಡ್ ಒಳಗಿರೋದಕ್ಕೆ ಪ್ರೊಟೆಕ್ಷನ್ ಸಿಗ್ತದೆ, ಇದು ನೆನ್ಪಿಟ್ಕೊಳ್ಳಿ. ಮತ್ತು ಇನ್ನೊಂದು, ಸೀಡ್ ಯಾವತ್ತು ಸೆಕ್ಷುವಲ್ ರಿಪ್ರೊಡಕ್ಷನ್ದು ಪ್ರಾಡಕ್ಟ್ ಆಗಿರೋದ್ರಿಂದ ಅದರಲ್ಲಿ ನ್ಯೂ ಜೆನೆಟಿಕ್ ಕಾಂಬಿನೇಷನ್ಸ್ ಇರುತ್ತೆ ಆ್ಯಕ್ಚುಲಿ. ಸೊ ಇದೆಲ್ಲ ಅಡ್ವಾಂಟೇಜಸ್ ಟು ದ ಏಂಜಿಯೋಸ್ಪರ್ಮ್. ಯಾವುದಾದ್ರು 3 ಪಾಯಿಂಟನ್ನು ನೀವು ಪಿಕ್ ಮಾಡಿ ಬರೀರಿ. 10th ಕ್ವಶನ್ ನೋಡೋದಾದರೆ, 2 ಸಬ್ ಕ್ವಶನ್ಸ್ ಕೇಳಿದ್ದಾನೆ ಇಲ್ಲಿ. ಒಂದು 1 ಮಾರ್ಕಿಗೆ, ಇನ್ನೊಂದು 2 ಮಾರ್ಕ್ಸಿಗೆ. ಓಕೆ, ರೈಟ್ ದಿ ಫಂಕ್ಷನ್ ಆಫ್ ಫಿಲಿಫಾರ್ಮ್ ಆಪರೇಟರ್ಸ್. ಇನ್ನೊಂದು, ರೈಟ್ ಎನಿ 4 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫ್ಲವರ್ ಪಾಲಿನೇಟೆಡ್ ಬೈ ವಿಂಡ್. ಈಗಾಗಲೇ ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಸೊ ಈ ಕ್ವಶನ್ಗಳನ್ನು ಕೇಳಿರೋದು 2019 ಸಪ್ಲಿಮೆಂಟರಿ ಎಕ್ಸಾಮಲ್ಲಿ. ಸೊ ಫಿಲಿಫಾರ್ಮ್ ಆಪರೇಟರ್ಸ್ದು ಕೆಲಸ ಏನು ಅಂತ ಹೇಳಿದ್ರೆ, ಇಟ್ ವಿಲ್ ಹೆಲ್ಪ್ ದಿ ಪೋಲನ್ ಟ್ಯೂಬ್ ಟು ಎಂಟರ್ ಇನ್ ಟು ದ ಸಿನರ್ಜಿಟ್ಸ್ ಅಷ್ಟೇ. ಎಲ್ಲಿಗೆ? ಎಂಬ್ರಿಯೋ ಸ್ಯಾಕ್ ಒಳಗಡೆ. ಸೊ ಅದು ಒಂದು ಫಂಕ್ಷನ್. ಅಡಾಪ್ಟೇಷನ್ ಫಾರ್ ವಿಂಡ್ ಪಾಲಿನೇಷನ್ ನಾನು ಈಗಾಗಲೇ ಹೇಳಿದ್ದೀನಿ, ನಿಮಗೆ ಗೊತ್ತಿದೆ. ಅದೇ ಪಾಯಿಂಟ್ಗಳನ್ನು ಬರೀರಿ. 11th ಕ್ವಶನ್ ನೋಡಿ, ಡಿಫೈನ್ ಆಟೋಗ್ಯಾಮಿ ಅಂದರೆ ಸೆಲ್ಫ್ ಪಾಲಿನೇಷನ್. ರೈಟ್ ದಿ 2 ಡಿಫ್ರೆಂಟ್ ಕೈಂಡ್ಸ್ ಆಫ್ ಫ್ಲವರ್ಸ್ ದಟ್ ಎಕ್ಸಿಬಿಟ್ ಆಟೋಗ್ಯಾಮಿ. ಇದು ಮಾರ್ಚ್ 2020ಕ್ಕೆ ಕೇಳಿರೋದು. ಆಟೋಗ್ಯಾಮಿ, ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ದಿ ಆಂಥರ್ ಟು ದಿ ಸ್ಟಿಗ್ಮಾ ಆಫ್ ದಿ ಸೇಮ್ ಫ್ಲವರ್. ಅಂದರೆ ಒಂದೇ ಫ್ಲವರ್ನಲ್ಲಿ ಈ ಪಾಲಿನೇಷನ್ ನಡೆಯುವಂಥದ್ದು. ಇದಕ್ಕೆ ನಾವು ಆಟೋಗ್ಯಾಮಿ ಅಂತ ಕರಿತೀವಿ, ಸೆಲ್ಫ್ ಪಾಲಿನೇಷನ್ ಅಂತಲೂ ಕರಿತೀವಿ. ಇದರಲ್ಲಿ 2 ಥರವಾದಂಥ ಫ್ಲವರ್ ಇದೆ, ಅಂದರೆ ವಿಚ್ ಎಕ್ಸಿಬಿಟ್ ಆಟೋಗ್ಯಾಮಿ. ಆಟೋಗ್ಯಾಮಸ್ ಫ್ಲವರ್ಸ್ ಅಂತ ಕೇಳ್ತಾರೆ. ಒಂದು ಚಾಸ್ಮೋಗ್ಯಾಮಸ್ ಫ್ಲವರ್ಸ್, ಇನ್ನೊಂದು ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್. ಚಾಸ್ಮೋ ಅಂತ ಹೇಳಿದ್ರೆ ಓಪನ್. ಈ ಫ್ಲವರ್ ಯಾವತ್ತೂ ಓಪನ್ ಇರ್ತದೆ. ಅಂದರೆ ಆಂಡ್ರೋಸಿಯಮ್ ಹಾಗೂ ಗೈನೋಸಿಯಮ್ ಈಸ್ ಎಕ್ಸ್ಪೋಸ್ ಟು ದಿ ಅಟ್ಮಾಸ್ಫಿಯರ್.
ಆದರೆ ಕ್ಲಿಸ್ಟೋಗ್ಯಾಮಸ್ ಹಾಗಲ್ಲ. ಅಂದರೆ ಫ್ಲವರ್ ಯಾವತ್ತೂ ಕ್ಲೋಸ್ ಇರೋದ್ರಿಂದ ಆಂಡ್ರೋಸಿಯಂ ಹಾಗೂ ಗೈನೋಸಿಯಂ ಎಕ್ಸ್ಪೋಸ್ ಆಗೋದೇ ಇಲ್ಲ. ಅಂದರೆ ಒಂದಂತೂ ಶ್ಯೂರ್, ಇಲ್ಲಿ ಪಾಲಿನೇಷನ್ ಆಗೇ ಆಗ್ತದೆ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ನಲ್ಲಿ. ಅಂದರೆ ಆಂಡ್ರೋಸಿಯಂ ಮತ್ತು ಗೈನೋಸಿಯಂ ಹತ್ತಿರದಲ್ಲಿರೋದ್ರಿಂದ ಅಲ್ಲಿ ಸೆಲ್ಫ್ ಪಾಲಿನೇಷನ್ ಇಸ್ ಪಾಸಿಬಲ್. ಒಂದು, ಇದರಿಂದ ಅಶ್ಯೂರ್ಡ್ ಸೀಡ್ ಸೆಟ್ ಇಸ್ ಪಾಸಿಬಲ್. ಇದು ಕೇಳ್ತಾರೆ, ಬಹಳ ಇಂಪಾರ್ಟೆಂಟ್. ವಾಟ್ ಈಸ್ ದಿ ಅಡ್ವಾಂಟೇಜಸ್ ಆಫ್ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಅಂತ. ಇಟ್ ವಿಲ್ ಪ್ರೊಡ್ಯೂಸ್ ಅಶ್ಯೂರ್ಡ್ ಸೀಡ್ ಸೆಟ್, ಆ ಥರ ನೀವು ಬರೀಬೇಕು. ಸೊ ಇಲ್ಲಿಗೆ ನಮ್ಮದು ಪಾರ್ಟ್ ಸಿ ಅಂದರೆ 3 ಮಾರ್ಕ್ನ ಕ್ವಶನ್ಸ್ಗಳನ್ನು ನಾವಿಲ್ಲಿ ಮುಗಿಸಿದ್ದೇವೆ. ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ. ಇದು 5 ಮಾರ್ಕ್ಸ್ ಕ್ವಶನ್ಸ್. ಫಸ್ಟ್ ಕ್ವಶನ್ ನೋಡೋದಾದರೆ, ಡಿಸ್ಕ್ರೈಬ್ ದಿ ಔಟ್ ಬ್ರೀಡಿಂಗ್ ಡಿವೈಸಸ್ ದಟ್ ಪ್ರಿವೆಂಟ್ ದಿ ಆಟೋಗ್ಯಾಮಿ ಅಂದರೆ ಸೆಲ್ಫ್ ಪಾಲಿನೇಷನ್. ಇದು ಮಾರ್ಚ್ 2014ಕ್ಕೆ ಕೇಳಿರುವಂಥ ಕ್ವಶನ್. ಈ ನಾರ್ಮಲಿ ಬೈಸೆಕ್ಷುವಲ್ ಫ್ಲವರ್ಗಳಲ್ಲಿ ನೀವು ಆಂಡ್ರೋಸಿಯಂ ಹಾಗೂ ಗೈನೋಸಿಯಂ ಬಹಳ ಹತ್ತಿರದಲ್ಲೇ ಇರ್ತದೆ. ಸೊ ದೇರ್ ಈಸ್ ಎ ಹೈ ಚಾನ್ಸ್ ಆಫ್ ಆಟೋಗ್ಯಾಮಿ ಅಥವಾ ಸೆಲ್ಫ್ ಪಾಲಿನೇಷನ್. ನಾರ್ಮಲಿ ಈ ಬೈಸೆಕ್ಷುವಲ್ ಫ್ಲವರ್ಗಳು ಈ ಆಟೋಗ್ಯಾಮಿಯನ್ನು ಪ್ರಿವೆಂಟ್ ಮಾಡಲಿಕ್ಕೆ ಬಹಳ ಟ್ರೈ ಮಾಡ್ತದೆ. ಯಾಕೆಂತ ಹೇಳಿದ್ರೆ ಅದರಿಂದ ಹೋಮೋಸೈಗೋಸಿಟಿ ಜಾಸ್ತಿ ಆಗ್ಬೋದು, ನಂತರ ಇನ್ಬ್ರೀಡಿಂಗ್ ಡಿಪ್ರೆಷನ್ ಆಗ್ಬೋದು ಅಂತ ಹೇಳಿ. ಸೊ ಅದಕ್ಕೋಸ್ಕರ ಈ ಕ್ರಾಸ್ ಪಾಲಿನೇಷನ್ ಅನ್ನೋದು ಜಾಸ್ತಿ ಎನ್ಕರೇಜ್ ಮಾಡ್ತದೆ. ಸೊ ಇದಕ್ಕೆ ನಾವು ಔಟ್ ಬ್ರೀಡಿಂಗ್ ಡಿವೈಸ್ ಅಂತ ಕರೆಯೋದು, ಅಂದರೆ ಟು ಪ್ರಿವೆಂಟ್ ಆಟೋಗ್ಯಾಮಿ. ಇಲ್ಲಿ 6 ಕೊಟ್ಟಿದ್ದೀನಿ, ನೀವು ಯಾವುದಾದ್ರೂ 5 ಮಾತ್ರ ಬರೀರಿ. ಪೋಲನ್ ರಿಲೀಸ್ ಆ್ಯಂಡ್ ಸ್ಟಿಗ್ಮಾ ರಿಸೆಪ್ಟಿವಿಟಿ ಆರ್ ನಾಟ್ ಸಿಂಕ್ರೊನೈಸ್ಡ್ ಅಂತಿದೆ. ಅಂದರೆ ಪೋಲನ್ ರಿಲೀಸ್ ಆಗೋ ಹೊತ್ತಿನಲ್ಲಿ, ಅಂದರೆ ಆಂಡ್ರೋಸಿಯಮಿಂದ ಅಥವಾ ಆ್ಯಂಥರಿಂದ ಪೋಲನ್ ರಿಲೀಸ್ ಆಗೋ ಟೈಮ್ನಲ್ಲಿ ಈ ಸ್ಟಿಗ್ಮಾ ಮೆಚೂರ್ ಆಗಿರೋದಿಲ್ಲ. ಸೊ ಅದು ಸಿಂಕ್ರೊನೈಸ್ ಆಗೋದಿಲ್ಲ. ಸೊ ಇದೊಂದು ವಿಷಯ ನೆನ್ಪಿಟ್ಕೊಳ್ಳಿ. ಇನ್ನೊಂದು, ಆಂಥರ್ ಆ್ಯಂಡ್ ಸ್ಟಿಗ್ಮಾ ಪ್ರೆಸೆಂಟೆಡ್ ಡಿಫ್ರೆಂಟ್ ಪೊಸಿಷನ್. ಸೊ ಆಂಥರ್ ಆಂಡ್ರೋಸಿಯಂ ಹಾಗೂ ಗೈನೋಸಿಯಂ ಸ್ವಲ್ಪ ದೂರದಲ್ಲಿರೋದ್ರಿಂದ ಸೆಲ್ಫ್ ಪಾಲಿನೇಷನ್ ಕಷ್ಟ. ಸೊ ಇನ್ನೊಂದು ಜೆನೆಟಿಕ್ ಮೆಕ್ಯಾನಿಸಮ್ ಇದೆ, ಇದು ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಅಂತ ಹೇಳಿ. ಅಂದರೆ ಈ ಸ್ಟಿಗ್ಮಾ ಯಾವತ್ತು ತನ್ನದೇ ಆದಂತಹ ಈ ಜೀನಿಗೆ ಸಂಬಂಧಪಟ್ಟಂಥ ಪೋಲನ್ ಗ್ರೈನ್ಸನ್ನು ಈ ತನ್ನ ಮೇಲೆ ಬೀಳಲಿಕ್ಕೆ ಅಥವಾ ಪೋಲನ್ ಟ್ಯೂಬನ್ನು ಜನರೇಟ್ ಮಾಡಲಿಕ್ಕೆ ಬಿಡೋದಿಲ್ಲ. ಸೊ ಇದೊಂಥರ ಈ ಪೋಲನ್ ಟ್ಯೂಬ್ ಗ್ರೋತನ್ನು ತಡೀತದೆ ಸ್ಟಿಗ್ಮಾ. ಒಂದು ಜೆನೆಟಿಕ್ ಮೆಕ್ಯಾನಿಸಮ್, ಅದು ಅಲ್ಲೊಂದು ಕೆಮಿಕಲನ್ನು ಸೆಕ್ರೇಟ್ ಮಾಡ್ತದೆ. ಇದಕ್ಕೆ ನಾವು ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಅಂತ ಕರಿತೀವಿ. ನಂತರ ಬಹಳಷ್ಟು ಪ್ಲಾಂಟ್ಸ್ಗಳು ಯೂನಿಸೆಕ್ಷುವಲ್ ಫ್ಲವರ್ಸ್ಗಳನ್ನು ಉತ್ಪತ್ತಿ ಮಾಡ್ತದೆ. ಸೊ ಯೂನಿಸೆಕ್ಷುವಲಲ್ಲಿ ನಾರ್ಮಲಿ ಯಾವುದಾದ್ರು ಒಂದು ರಿಪ್ರೊಡಕ್ಟಿವ್ ಸಿಸ್ಟಮ್ ಮಾತ್ರ ಇರ್ತದೆ, ಇದರ್ ಆಂಡ್ರೋಸಿಯಂ ಅಥವಾ ಗೈನೋಸಿಯಂ, ಎರಡೂ ಇರಲ್ಲ. ಇನ್ನೊಂದು ಡೈಕೋಗ್ಯಾಮಿ ಅಂತ ಹೇಳಿ. ಡೈಕೋಗ್ಯಾಮಿ ಅಂತ ಹೇಳಿದ್ರೆ ಈ ಮೆಚುರೇಷನ್ ಆಫ್ ಆಂಡ್ರೋಸಿಯಂ ಮತ್ತು ಗೈನೋಸಿಯಂ ಅಕರ್ಸ್ ಎಟ್ ಡಿಫ್ರೆಂಟ್ ಟೈಮ್ ಆ್ಯಕ್ಚುಲಿ ಅಷ್ಟೇ. ಪ್ರೊಟ್ಯಾಂಡ್ರಿ ಅಂತ ಹೇಳಿದ್ರೆ ಆಂಡ್ರೋಸಿಯಂ ಫಸ್ಟ್ ಮೆಚೂರ್ ಆಗ್ತದೆ, ಪ್ರೋಟೋಗೈನಿ ಅಂತ ಹೇಳಿದ್ರೆ ಗೈನೋಸಿಯಂ ಫಸ್ಟ್ ಮೆಚೂರ್ ಆಗ್ತದೆ. ಸೊ ಈ ಮೆಚುರೇಷನ್ ಇಶ್ಯೂ ಇರೋದ್ರಿಂದ, ಅಂದರೆ ಡಿಫ್ರೆಂಟ್ ಟೈಮ್ನಲ್ಲಿ ಆಗೋದ್ರಿಂದ ಸೆಲ್ಫ್ ಪಾಲಿನೇಷನ್ ಆಗೋದಿಲ್ಲ. ಇನ್ನೊಂದು ಫಿಸಿಕಲ್ ಬ್ಯಾರಿಯರ್ ಬಿಟ್ವೀನ್ ದಿ ಆಂಡ್ರೋಸಿಯಂ ಆ್ಯಂಡ್ ಗೈನೋಸಿಯಂ. ಸೊ ಅದಕ್ಕೆ ನಾವು ಹರ್ಕೋಗ್ಯಾಮಿ ಅಂತ ಕರಿತೀವಿ. ಬಹಳ ಸಿಂಪಲ್ ಇದೆ, ಈಸಿ ಇದೆ, ನೀವು ಓನ್ ವರ್ಡ್ಸಲ್ಲಿ ಬರೀರಿ. ಬಟ್ ಮೇನ್ ಪಾಯಿಂಟ್ಸನ್ನು ಫಸ್ಟ್ ಬರೀರಿ, ನಂತರ ಓನ್ ಪಾಯಿಂಟ್ಸನ್ನು ಬರೀರಿ, ಏನು ತೊಂದರೆ ಇಲ್ಲ ಆ್ಯಕ್ಚುಲಿ. ಸೊ ಎನಿ 5 ಪಾಯಿಂಟ್ಸ್. ಈಗ 5 ಮಾರ್ಕ್ಸ್ದು ಸೆಕೆಂಡ್ ಕ್ವಶನ್, ಡಿಸ್ಕ್ರೈಬ್ ದಿ ಸ್ಟ್ರಕ್ಚರ್ ಆಫ್ ಮೆಚ್ಯೂರ್ ಎಂಬ್ರಿಯೋ ಸ್ಯಾಕ್ ಆಫ್ ಏಂಜಿಯೋಸ್ಪರ್ಮ್. ಇದು ಮಾರ್ಚ್ 2018, ಮಾರ್ಚ್ 2020, 2 ವರ್ಷ ಕೇಳಿದ್ರು, ಬಹಳ ಇಂಪಾರ್ಟೆಂಟ್ ಇದು. ಸೊ ಫಸ್ಟ್ ನೀವು ಎಂಬ್ರಿಯೋ ಸ್ಯಾಕ್ದು ಡಯಾಗ್ರಾಮನ್ನು ಪ್ರಾಕ್ಟೀಸ್ ಮಾಡಬೇಕು. ಒಂದು ಮೈಕ್ರೋಪೈಲರ್ ಎಂಡ್, ಮತ್ತೊಂದು ಚಲಾಸಲ್ ಎಂಡ್. ಚಲಾಸಲ್ ಎಂಡ್ ಪಕ್ಕದಲ್ಲಿ ಏನಿದೆ, 3 ಆ್ಯಂಟಿಪೋಡಲ್ ಸೆಲ್ಸ್ ಇದೆ. ನಂತರ ಸೆಂಟ್ರಲ್ ಸೆಲ್ನಲ್ಲಿ 2 ಪೋಲಾರ್ ನ್ಯೂಕ್ಲಿಯೈ ಇರುತ್ತೆ. ನಂತರ ಎಗ್ ಸೆಲ್ ಇರುತ್ತೆ ಮತ್ತು ಸಿನರ್ಜಿಡ್ಸ್ ಇರುತ್ತೆ. ಇದಕ್ಕೆ ನಾವು ಎಗ್ ಅಪಾರೇಟಸ್ ಅಂತ ಕರಿತೀವಿ. ಈ ಸಿನರ್ಜಿಡ್ಸ್ ಒಳಗಡೆ ಒಂದು ಥಿಕ್ಕನಿಂಗ್ಸ್ ಇರುತ್ತೆ, ಸೆಲ್ಯುಲರ್ ಥಿಕ್ಕನಿಂಗ್ಸ್. ಇದಕ್ಕೆ ಫಿಲಿಫಾರ್ಮ್ ಅಪಾರೇಟಸ್ ಅಂತ ಕರಿತೀವಿ. ಇದು ಪೋಲನ್ ಟ್ಯೂಬನ್ನು ಗೈಡ್ ಮಾಡುತ್ತೆ. ಯಾವುದ್ರೊಳಗಡೆ, ಎಂಬ್ರಿಯೋ ಸ್ಯಾಕ್ ಒಳಗಡೆ. ಪೋಲನ್ ಟ್ಯೂಬ್ನಲ್ಲಿ 2 ಮೇಲ್ ಗ್ಯಾಮೆಟ್ಸ್ ಇರುತ್ತೆ ಅಲ್ವಾ. ಸೊ ಇಷ್ಟೇ ವಿಷಯ. ಎಕ್ಸ್ಪ್ಲನೇಷನ್ ಪಾರ್ಟ್ ನೋಡೋದಾದರೆ, ಈ ಮೆಚೂರ್ ಎಂಬ್ರಿಯೋ ಸ್ಯಾಕ್ನಲ್ಲಿ, ಅಂದರೆ ಎಂಬ್ರಿಯೋ ಸ್ಯಾಕ್ ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಫೀಮೇಲ್ ಗ್ಯಾಮೆಟೋಫೈಟ್. ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್, 1 ಮಾರ್ಕ್ ಕೇಳ್ಬೋದು. ನೇಮ್ ದಿ ಫೀಮೇಲ್ ಗ್ಯಾಮೆಟೋಫೈಟ್ ಆಫ್ ಏಂಜಿಯೋಸ್ಪರ್ಮ್ ಅಂತ ಹೇಳಿ. ದಟ್ ಈಸ್ ನಥಿಂಗ್ ಬಟ್ ಎಂಬ್ರಿಯೋ ಸ್ಯಾಕ್. ಮತ್ತು ಈಗ ನಿಮ್ಗೆ ಗೊತ್ತಿರೋ ಹಾಗೆ ಮೆಗಾಸ್ಪೋರೋಜೆನೆಸಿಸಲ್ಲಿ ಒಂದು ಮೆಗಾಸ್ಪೋರ್ ಉತ್ಪತ್ತಿ ಆಗ್ತದೆ. ಆ ಮೆಗಾಸ್ಪೋರ್ ಒಳಗಡೆ ಒಂದು ನ್ಯೂಕ್ಲಿಯಸ್ ಇರುತ್ತೆ ಅಲ್ವಾ. ಆ ಒಂದು ನ್ಯೂಕ್ಲಿಯಸ್ ಈಗ ಸೀರೀಸ್ ಆಫ್ ನ್ಯೂಕ್ಲಿಯರ್ ಡಿವಿಷನ್ಗೆ ಒಳಗಾಗ್ತದೆ. ಯಾವ ಟೈಪ್ ಆಫ್ ನ್ಯೂಕ್ಲಿಯರ್ ಡಿವಿಷನ್? ಮೈಟೋಟಿಕ್ ನ್ಯೂಕ್ಲಿಯರ್ ಡಿವಿಷನ್ ಅದು ಅಲ್ವಾ, ಫ್ರೀ ನ್ಯೂಕ್ಲಿಯರ್ ಡಿವಿಷನ್. ಸೊ ಇಲ್ಲಿ ಸೆಲ್ಫ್ ಫಾರ್ಮೇಷನ್ ಆಗೋದಿಲ್ಲ. ಒಂದು ನ್ಯೂಕ್ಲಿಯಸ್ 2 ನ್ಯೂಕ್ಲಿಯೈ ಆಗಿ ಉತ್ಪತ್ತಿ ಆಗ್ತದೆ. 2 ನ್ಯೂಕ್ಲಿಯೈ ಪುನಃ ಫ್ರೀ ನ್ಯೂಕ್ಲಿಯರ್ ಡಿವಿಷನ್ಗೊಳಗಾಗಿ 4 ನ್ಯೂಕ್ಲಿಯೈ, ನಂತರ 4 8 ನ್ಯೂಕ್ಲಿಯೇಟ್ ಆಗಿ ಉತ್ಪತ್ತಿ ಆಗ್ತದೆ. ಸೊ ಒಂದು ಎಂಬ್ರಿಯೋ ಸ್ಯಾಕ್ನಲ್ಲಿ ನೀವೀಗ 8 ಫ್ರೀ ನ್ಯೂಕ್ಲಿಯೈನ ನೋಡ್ತೀರಿ. ನಂತರ ಆ್ಯಕ್ಚುಲಿ ನೀವು ಸೆಲ್ಸ್ಗಳ ಫಾರ್ಮೇಷನ್ನ ನೋಡ್ತೀರಾ. ಅಂದರೆ ಸೆಲ್ಸ್ ಅಂದರೆ ಈ 3 ನ್ಯೂಕ್ಲಿಯೈ ಚಲಾಸಲ್ ಎಂಡ್ ಕಡೆ ಹೋಗ್ತದೆ, ಅಲ್ಲಿ ಆ್ಯಂಟಿಪೋಡಲ್ ಸೆಲ್ಸ್ ಆಗಿ ಫಾರ್ಮೇಷನ್ ಆಗ್ತದೆ. 2 ನ್ಯೂಕ್ಲಿಯೈ ಸೆಂಟ್ರಲ್ಲೇ ಉಳಿದುಬಿಡ್ತದೆ, ಸೆಂಟರಲ್ಲಿ. ಸೊ ಅದು ಆ್ಯಕ್ಚುಲಿ ಸೆಂಟ್ರಲ್ ಸೆಲ್, ಅದರಲ್ಲಿ 2 ನ್ಯೂಕ್ಲಿಯೈ ಇರ್ತದೆ. ನಂತರ 3 ನ್ಯೂಕ್ಲಿಯೈ, ಒಂದು ಎಗ್ ಸೆಲ್ ಆಗಿ ಉತ್ಪತ್ತಿ ಆಗ್ತದೆ, ಇನ್ನೊಂದು 2 ನ್ಯೂಕ್ಲಿಯೈಗೆ ಸೆಲ್ ಕವರ್ ಆಗಿಬಿಟ್ಟು, ಅಂದರೆ ಸೆಲ್ ವಾಲ್ ಫಾರ್ಮೇಷನ್ ಆಗಿ 2 ಸಿನರ್ಜಿಡ್ಸ್ ಆಗ್ತದೆ. ಇಷ್ಟೇ ವಿಷಯ, ಇದನ್ನು ನೀವು ಬರೆದ್ರಾಯ್ತು. ಮತ್ತು ಈ ಎಂಬ್ರಿಯೋ ಸ್ಯಾಕಿಗೆ 2 ಎಂಡ್ ಇರ್ತದೆ, ಒಂದು ಮೈಕ್ರೋಪೈಲರ್ ಎಂಡು, ಇನ್ನೊಂದು ಚಲಾಸಲ್ ಎಂಡ್ ಅಂತ ಬರೀರಿ. ಇಷ್ಟೇ, ಮತ್ತೇನಿಲ್ಲ. ಕೊನೆಗೊಂದು ಪಾಯಿಂಟ್ ಆ್ಯಡ್ ಮಾಡಿ, ಎಂಬ್ರಿಯೋ ಸ್ಯಾಕ್ ಹ್ಯಾಸ್ 8 ನ್ಯೂಕ್ಲಿಯಸ್ ಅಥವಾ 8 ನ್ಯೂಕ್ಲಿಯೇಟ್ ಬಟ್ 7 ಸೆಲ್ಡ್. ನೆನ್ಪಿಟ್ಕೊಳ್ಳಿ, ಇಷ್ಟೇ. ಈಗ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ವಾಟ್ ಈಸ್ ಡಬಲ್ ಫರ್ಟಿಲೈಸೇಷನ್? ಡಿಸ್ಕ್ರೈಬ್ ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್ ವಿತ್ ನೀಟ್ ಲೇಬಲ್ ಡಯಾಗ್ರಾಮ್. ಇದು ಸಪ್ಲಿಮೆಂಟರಿ ಎಕ್ಸಾಮ್ 2014 ಕೇಳಿದ್ದಾರೆ. ಸೊ ಡಬಲ್ ಫರ್ಟಿಲೈಸೇಷನ್ ಬಹಳ ಸಿಂಪಲ್ ಇದೆ. ಫಸ್ಟ್ ನೀವೊಂದು ಡಯಾಗ್ರಾಮ್ ಬಿಡಿಸ್ಬೇಕಾಗ್ತದೆ. ಸೊ ಅದರಲ್ಲಿ ಮುಖ್ಯವಾಗಿ ನೀವು ಏನು ರೆಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿದ್ರೆ, ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ಲನ್ನು ರೆಪ್ರೆಸೆಂಟ್ ಮಾಡಬೇಕಾಗ್ತದೆ. ಅಂದರೆ ದಟ್ ಈಸ್ ನಥಿಂಗ್ ಬಟ್ ಸೆಂಟ್ರಲ್ ಸೆಲ್. ಅದರೊಳಗಡೆ ಆಲ್ರೆಡಿ ಮುಂಚೆ ಏನಿತ್ತು, ಎಂಬ್ರಿಯೋ ಸ್ಯಾಕ್ನಲ್ಲಿ ಪೋಲಾರ್ ನ್ಯೂಕ್ಲಿಯೈ ಇತ್ತು 2.
ಆದರೆ ಒಂದು ಮೇಲ್ ಗ್ಯಾಮೆಟ್ ಸೇರಿ ಅದು ಈಗ ಏನಾಗ್ತದೆ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಆಗಿಬಿಡ್ತದೆ, ಅಂದರೆ ನಾವು ಪೆನ್ ಅಂತ ಕರಿತೀವಿ, ಅದೀಗ ಟ್ರಿಪ್ಲಾಯ್ಡ್ ಸೆಲ್ ಆಗ್ತದೆ, ಹೌದಲ್ವಾ. ಇನ್ನೊಂದು ಈ ಎಗ್ ಸೆಲ್ಗೆ ಇನ್ನೊಂದು ಮೇಲ್ ಗ್ಯಾಮೆಟ್ ಫರ್ಟಿಲೈಸ್ ಮಾಡಿಕೊಂಡು ಝೈಗೋಟ್ ಅನ್ನೋ ಫಾರ್ಮೇಷನ್ ಆಗ್ತದೆ, ನಂತರ ಎಂಬ್ರಿಯೋ ಆಗ್ತದೆ. ಸೊ ಇಷ್ಟೇ. ಸೊ ಡಬಲ್ ಫರ್ಟಿಲೈಸೇಷನ್ದು ಎಕ್ಸ್ಪ್ಲನೇಷನ್ ನೋಡೋದಾದರೆ 2 ಟೈಪ್ಸ್ ಆಫ್ ಫರ್ಟಿಲೈಸೇಷನ್ ಅಕರ್ಸ್ ಆ್ಯಕ್ಚುಲಿ ಇನ್ಸೈಡ್ ದಿ ಎಂಬ್ರಿಯೋ ಸ್ಯಾಕ್. ಒಂದು ಏನು ಅಂತ ಹೇಳಿದ್ರೆ ಮೇಲ್ ಗ್ಯಾಮೆಟ್ ಫರ್ಟಿಲೈಸಸ್ ದಿ ಎಗ್ ಸೆಲ್ ಆ್ಯಂಡ್ ಫಾರ್ಮ್ಸ್ ದಿ ಝೈಗೋಟ್ ವಿಲ್ ಡೆವಲಪ್ ಇನ್ ಟು ಎಂಬ್ರಿಯೋ ಅಲ್ವಾ. ಇನ್ನೊಂದು ಮೇಲ್ ಗ್ಯಾಮೆಟ್ ಹೋಗಿ 2 ಪೋಲಾರ್ ನ್ಯೂಕ್ಲಿಯೈಗೆ ಫರ್ಟಿಲೈಸ್ ಮಾಡ್ತಾ ಅಲ್ಲಿ ಉತ್ಪತ್ತಿ ಆಗೋದು ಯಾವುದು ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಅಷ್ಟೇ. ಸೊ 2 ಟೈಪ್ಸ್ ಆಫ್ ಫರ್ಟಿಲೈಸೇಷನ್ ಅಕರ್ಸ್ ಇನ್ಸೈಡ್ ದಿ ಎಂಬ್ರಿಯೋ ಸ್ಯಾಕ್. ಇದನ್ನು ನೀವು ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು, ಮತ್ತೇನಿಲ್ಲ ಆ್ಯಕ್ಚುಲಿ. ಈ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಫ್ಯೂಚರಲ್ಲಿ ಏನಾಗ್ತದೆ ಎಂಡೋಸ್ಪರ್ಮ್ ಆಗ್ತದೆ. ಎಂಡೋಸ್ಪರ್ಮ್ ಆ್ಯಕ್ಚುಲಿ ಪ್ರೊವೈಡ್ ನ್ಯೂಟ್ರಿಷನ್ ಟು ದಿ ಡೆವಲಪಿಂಗ್ ಎಂಬ್ರಿಯೋ. ಇಷ್ಟೇ, ಬಹಳ ಸಿಂಪಲ್ ಇದೆ. 4th ಕ್ವಶನ್ ನೋಡೋದಾದ್ರೆ ಎಕ್ಸ್ಪ್ಲೈನ್ ದಿ ಟ್ರಾನ್ಸ್ವರ್ಸ್ ಸೆಕ್ಷನ್ ಆಫ್ ಯಂಗ್ ಆಂಥರ್ ವಿತ್ ಎನ್ ಲೇಬಲ್ ಡಯಾಗ್ರಾಮ್ ಅಂತ ಕೊಟ್ಟಿದ್ದಾರೆ. ಇದು 2 ವರ್ಷ ಕೇಳಿದ್ದಾರೆ, ಬಹಳ ಇಂಪಾರ್ಟೆಂಟ್ ಇದು. ಮಾರ್ಚ್ 2015, ಸೆಪ್ಟೆಂಬರ್ 2020. ಸೊ ಯಂಗ್ ಆಂಥರ್ದು ಡಯಾಗ್ರಾಮ್ ಬಹಳ ಸಿಂಪಲ್ ಇದೆ. ಮೊದಲ 3 ಲೇಯರ್ ಪ್ರೊಟೆಕ್ಷನ್ ಕೊಡ್ತದೆ. ಆ ಫಸ್ಟ್ ಲೇಯರ್ ಔಟರ್ಮೋಸ್ಟ್ ಲೇಯರ್ಗೆ ಹೆಸರು ಎಪಿಡರ್ಮಿಸ್ ಅಂತ ಹೇಳಿ, 2ನೇ ಲೇಯರ್ ಅಂದರೆ ಎಪಿಡರ್ಮಿಸ್ ಕೆಳಗಡೆ ಇರುವಂಥ ಲೇಯರಿಗೆ ಎಂಡೋಥೀಸಿಯಮ್ ಅಂತ ಕರಿತೀವಿ, 3ನೇ ಲೇಯರು ಮಿಡಲ್ ಲೇಯರ್ ಅಂತ ಕರಿತೀವಿ, 4ನೇ ಲೇಯರು ಟೆಪೆಟಮ್ ಆ್ಯಕ್ಚುಲಿ ನರಿಷಸ್ ದಿ ಡೆವಲಪಿಂಗ್ ಪೋಲನ್ ಗ್ರೇನ್ಸ್ ನೆನಪಿರಲಿ. ಈ 5ನೇ ಲೇಯರ್ ಅಲ್ಲಿ ಹೋಮೋಜಿನಸ್ ಸೆಲ್ಸ್ ಇರುತ್ತೆ, ಅದು ನಥಿಂಗ್ ಬಟ್ ಆ್ಯಕ್ಚುಲಿ ಕಾಲ್ಡ್ ಎ ಸ್ಪೋರೋಜಿನಸ್ ಟಿಶ್ಯೂ. ಈ ಸ್ಪೋರೋಜಿನಸ್ ಟಿಶ್ಯೂ ಒಳಗಡೆ ಇರುವಂತಹ ಹೋಮೋಜಿನಸ್ ಸೆಲ್ಸ್ ಫ್ಯೂಚರಲ್ಲಿ ಮೈಕ್ರೋಸ್ಪೋರ್ಸ್ ಆಗಿ ಉತ್ಪತ್ತಿಯಾಗಿ ನಂತರ ಮೈಕ್ರೋಸ್ಪೋರ್ಸ್ ಪೋಲನ್ ಗ್ರೇನ್ಸ್ ಆಗಿ ಉತ್ಪತ್ತಿ ಆಗ್ತದೆ. ಇಷ್ಟೇ ವಿಷಯ, ಇದನ್ನು ನೀವು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ. ನೆಕ್ಸ್ಟ್ ಕ್ವಶನ್ ನೋಡಿ, ರೈಟ್ ದ ಈವೆಂಟ್ಸ್ ಆಫ್ ಡೆವಲಪ್ಮೆಂಟ್ ಆಫ್ ಫೀಮೇಲ್ ಗೆಮೆಟೋಫೈಟ್ ಅಂದರೆ ಎಂಬ್ರಿಯೋ ಸ್ಯಾಕ್ ಇನ್ ಕರೆಕ್ಟ್ ಆರ್ಡರ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ನೀವು ಡಯಾಗ್ರಾಮನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಇಲ್ಲಿ ಡಯಾಗ್ರಾಮ್ ಕೊಟ್ಟಿದ್ದೀನಿ. ಸೊ ಈ ಎಂಬ್ರಿಯೋ ಸ್ಯಾಕ್ ಯಾವ ರೀತಿ ಡೆವಲಪ್ ಆಗ್ತದೆ ಅಂತ ಹೇಳಿದ್ರೆ ಬೈ ಎ ಸಿಂಪಲ್ ಪ್ರಾಸೆಸ್ ಕಾಲ್ಡ್ ಎಸ್ ಮೆಗಾಸ್ಪೋರೋಜೆನೆಸಿಸ್. ಈ ಮೆಗಾಸ್ಪೋರೋಜೆನೆಸಿಸ್ ಅಂದರೆ ಏನಪ್ಪ? ಇಟ್ ಈಸ್ ದಿ ಪ್ರಾಸೆಸ್ ಆಫ್ ಫಾರ್ಮೇಷನ್ ಆಫ್ ಹ್ಯಾಪ್ಲಾಯ್ಡ್ ಮೆಗಾಸ್ಪೋರ್ಸ್ ಫ್ರಮ್ ದಿ ಡಿಪ್ಲಾಯ್ಡ್ ಮೆಗಾಸ್ಪೋರ್ ಮದರ್ ಸೆಲ್ ಅಲ್ವಾ. ಸೊ ಅಷ್ಟೇ. ಸೊ ಫಸ್ಟ್ ಈ ಮೆಗಾಸ್ಪೋರೋಜೆನೆಸಿಸಲ್ಲಿ ಈ ಮೆಗಾಸ್ಪೋರ್ ಮದರ್ ಸೆಲ್ಲು ಮಿಯೋಸಿಸ್ಗೆ ಒಳಗಾಗಿ 4 ಮೆಗಾಸ್ಪೋರ್ಸ್ಗಳನ್ನು ಉತ್ಪತ್ತಿ ಮಾಡ್ತದೆ, ಅದೆಲ್ಲ ಹ್ಯಾಪ್ಲಾಯ್ಡ್ ಸೆಲ್ಸ್. ಈ 4 ಮೆಗಾಸ್ಪೋರಲ್ಲಿ ಒಂದು ಮಾತ್ರ ಫಂಕ್ಷನಲ್ ಆಗಿರ್ತದೆ, ಅದು ಚಲಾಸಲ್ ಎಂಡ್ ಕಡೆ ಇರುವಂತಹ ಒಂದು ಈ ಮೆಗಾಸ್ಪೋರ್ ಮಾತ್ರ ಫಂಕ್ಷನಲ್ ಇರ್ತದೆ, ಅದೇ ಎಂಬ್ರಿಯೋ ಸ್ಯಾಕ್ ಆಗಿ ಉತ್ಪತ್ತಿ ಆಗೋದು. ಈ ಉಳಿದಂತಹ 3 ಏನಿದೆ ಅದು ಮೈಕ್ರೋಪೈಲರ್ ಎಂಡ್ ಕಡೆ ಏನಿದೆ ಅದೆಲ್ಲ ಡಿಜೆನರೇಟ್ ಆಗಿಬಿಡ್ತದೆ, ಅಂದರೆ ಸತ್ತು ಹೋಗ್ತದೆ. ಇಷ್ಟೇ. ನಂತರ ಈ ಮೆಗಾಸ್ಪೋರ್ನಲ್ಲಿ ಇರುವಂಥ ಒಂದು ನ್ಯೂಕ್ಲಿಯಸ್ ಕಂಟಿನ್ಯೂಯಸ್ ನ್ಯೂಕ್ಲಿಯರ್ ಡಿವಿಷನ್ಗೊಳಗಾಗಿ ಕೊನೆಗೆ ಆ್ಯಕ್ಚುಲಿ ಎಂಬ್ರಿಯೋ ಸ್ಯಾಕ್ ಆಗಿ ಉತ್ಪತ್ತಿ ಆಗ್ತದೆ, ಫಾರ್ಮೇಷನ್ ಆಗ್ತದೆ. ಇದು ನಿಮಗೆ ಆಲ್ರೆಡಿ ಹೇಳಿದ್ದೇನೆ. ಸೊ ಈ ಥರ ದ ಡೆವಲಪ್ಮೆಂಟ್ ಆಫ್ ದಿ ಎಂಬ್ರಿಯೋ ಸ್ಯಾಕ್ ಫ್ರಮ್ ಸಿಂಗಲ್ ಮೆಗಾಸ್ಪೋರ್ ಈಸ್ ಕಾಲ್ಡ್ ಎಸ್ ಮೋನೋಸ್ಪೋರಿಕ್ ಡೆವಲಪ್ಮೆಂಟ್. ಇದೊಂದು ಪಾಯಿಂಟನ್ನು ಆ್ಯಡ್ ಮಾಡಿ, ಬಾಕಿ ಎಲ್ಲ ನಾನು ಆಲ್ರೆಡಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ ನನ್ನ ಪ್ರೀವಿಯಸ್ ಕ್ವಶನಲ್ಲಿ. 6th ಕ್ವಶನ್ ನೋಡಿ, ಎಕ್ಸ್ಪ್ಲೈನ್ ದಿ ಸ್ಟ್ರಕ್ಚರ್ ಆಫ್ ಮೆಗಾಸ್ಪೊರಾಂಜಿಯಮ್ ಓವಿಲ್ ಅಂತ ಕೊಟ್ಟಿದ್ದಾರೆ, ಅಂದರೆ ಅನಾಟ್ರೋಪಸ್ ಓವಿಲ್ದು ಸ್ಟ್ರಕ್ಚರನ್ನು ಡಿಸ್ಕ್ರೈಬ್ ಮಾಡಿ ಅಂತ ಹೇಳಿ. ಮಾರ್ಚ್ 2016, ಜುಲೈ 2016ಕ್ಕೆ ಕೇಳಿರುವಂಥ ಕ್ವಶನ್, ಇಂಪಾರ್ಟೆಂಟ್ ಇದು. ಸೊ ಅನಾಟ್ರೋಪಸ್ ಓವಿಲ್ದು ಡಯಾಗ್ರಾಮನ್ನು ನೀವು ಚೆನ್ನಾಗಿ ಕಲಿಬೇಕು. ಅಲ್ಲಿ ಹೈಲಮ್ ಬರುತ್ತೆ, ಫ್ಯೂನಿಕಲ್ ಇದೆ, ಮೈಕ್ರೋಪೈಲ್ ಇದೆ, ಮೈಕ್ರೋಪೈಲರ್ ಪೋಲ್ ಇದೆ, ಔಟರ್ ಇಂಟಿಗ್ಯುಮೆಂಟ್, ಇನ್ನರ್ ಇಂಟಿಗ್ಯುಮೆಂಟ್, ನ್ಯೂಸಿಲಸ್, ಎಂಬ್ರಿಯೋ ಸ್ಯಾಕ್ ಮತ್ತು ಚಲಾಸಲ್ ಪೋಲ್, ಇದನ್ನೆಲ್ಲ ಲೇಬಲ್ ಮಾಡಿ. ಮಿನಿಮಮ್ ಒಂದು 6 ಲೇಬಲಿಂಗ್ ಇದ್ರೂ ಸಾಕಾಗ್ತದೆ. ಯಾಕಂತ ಹೇಳಿದ್ರೆ ಇದು ಡಯಾಗ್ರಾಮ್ ಮಾತ್ರ ಕೇಳಿಲ್ಲ, ಸ್ಟ್ರಕ್ಚರನ್ನು ಡಿಸ್ಕ್ರೈಬ್ ಮಾಡಲಿಕ್ಕೆ ಕೇಳಿದರೆ. ಸೊ 2 ಮಾರ್ಕ್ಸ್ ಡಯಾಗ್ರಾಮ್ಗೆ ಇರುತ್ತೆ, 3 ಮಾರ್ಕ್ಸ್ ಆ್ಯಕ್ಚುಲಿ ಎಕ್ಸ್ಪ್ಲನೇಷನ್ ಪಾರ್ಟ್ಗಿರುತ್ತೆ. ಸೊ ಫಸ್ಟ್ ನೀವೇನು ಬರೀತೀರಿ? ಫ್ಯೂನಿಕಲ್ದು ಏನು ಫಂಕ್ಷನ್ ಇದೆ? ಫ್ಯೂನಿಕಲ್ ಆ್ಯಕ್ಚುಲಿ ಓವಿಲನ್ನು ಪ್ಲಾಸೆಂಟಕ್ಕೆ ಅಟ್ಯಾಚ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನಂತರ ಹೈಲಮ್ ಅಂತ ಹೇಳುವಂಥ ಪಾರ್ಟ್ ಬರುತ್ತೆ. ಹೈಲಮ್ ಇಸ್ ದಿ ಜಂಕ್ಷನ್ ಬಿಟ್ವೀನ್ ಫ್ಯೂನಿಕಲ್ ಮತ್ತು ಓವಿಲ್ ಅಲ್ವಾ. ನಂತರ ಆ್ಯಕ್ಚುಲಿ ನೀವು ಈ ಎಂಟೈರ್ ಅನಾಟ್ರೋಪಸ್ ಓವಿಲಲ್ಲಿ 2 ಕವರ್ ಇರುತ್ತೆ, ಒಂದು ಔಟರ್ ಇಂಟಿಗ್ಯುಮೆಂಟು, ಇನ್ನೊಂದು ಇನ್ನರ್ ಇಂಟಿಗ್ಯುಮೆಂಟ್, ಅದರ ಬಗ್ಗೆ ಬರೀರಿ. ನಂತರ ನ್ಯೂಸಿಲಸ್ ಈ ಸರೌಂಡಿಂಗ್ ದಿ ಎಂಬ್ರಿಯೋ ಸ್ಯಾಕ್ ಅಂತ ಬರೀರಿ. ನ್ಯೂಸಿಲಸ್ ಪ್ರೊವೈಡ್ಸ್ ನ್ಯೂಟ್ರಿಷನ್ ಟು ದಿ ಡೆವಲಪಿಂಗ್ ಎಂಬ್ರಿಯೋ ಸ್ಯಾಕ್ ಅಂತ ಬರೀರಿ. ಸೊ ಅನಾಟ್ರೋಪಸ್ ಓವಿಲ್ ಹ್ಯಾಸ್ 2 ಪಾರ್ಟ್ ಅಥವಾ ಎಂಡ್ಸ್, ಒಂದು ಚಲಾಸಲ್, ಇನ್ನೊಂದು ಮೈಕ್ರೋಪೈಲ್ ಅಂತ ಬರೀರಿ, ಸಾಕಾಗ್ತದೆ. ಕ್ವಶನ್ ನಂಬರ್ 7 ನೋಡೋದಾದರೆ ಡಿಸ್ಕ್ರೈಬ್ ದಿ ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೇನ್ಸ್ ಆಫ್ ಏಂಜಿಯೋಸ್ಪರ್ಮ್ಸ್ ಅಂತ ಕೇಳಿದ್ದಾರೆ. ಇದು ಮಾರ್ಚ್ 2017. ಆವಾಗಲೇ ನಾನು ಇದರ ಡಿಸ್ಕಸ್ ಮಾಡಿದ್ದೆ, 3 ಮಾರ್ಕ್ಸಿಗೆ ಕೇಳಿದ್ರು. ಸೊ ಇದನ್ನು ಸ್ವಲ್ಪ ಜಾಸ್ತಿ ಪಾಯಿಂಟನ್ನು ಬರೆದ್ರೆ ಸಾಕಾಗ್ತದೆ, ಅಂದರೆ ನೀವು 10 ಪಾಯಿಂಟನ್ನು ಬರೀಬೇಕಾಗ್ತದೆ 5 ಮಾರ್ಕ್ಸ್ಗೆ. ಡಯಾಗ್ರಾಮ್ ಅವಶ್ಯಕತೆ ಬರೋದಿಲ್ಲ, ಅದರ ಸ್ಟ್ರಕ್ಚರನ್ನು ನೀವು ಎಕ್ಸ್ಪ್ಲೇನ್ ಮಾಡಿ. ಡಯಾಮೀಟರ್ ಎಷ್ಟಿದೆ? 25 to 50 ಮೈಕ್ರೋಮೀಟರ್ ಇದೆ. ಔಟರ್ ಲೇಯರ್ಗೆ ಎಕ್ಸೈನ್ ಅಂತ ಕರಿತೀವಿ, ಇಂಟೈನು ಮತ್ತು ಸ್ಪೋರೋಪೊಲನೇನು, ಜರ್ಮ್ಪೋರು ಹಾಗೂ ವೆಜಿಟೇಟಿವ್ ಜನರೇಟಿವ್ ಸೆಲ್ಸನ್ನು ಮೆನ್ಷನ್ ಮಾಡಿ. ಅದರ ಜೊತೆಗೆ ನೀವು ಸೆಲ್ಯುಲೋಸ್ ಮತ್ತು ಪೆಕ್ಟಿನ್ ಇಸ್ ನಥಿಂಗ್ ಬಟ್ ದ ಕೆಮಿಕಲ್ ವಿಚ್ ಇಸ್ ಪ್ರೆಸೆಂಟ್ ವಿತ್ ಇನ್ ದಿ ಇಂಟೈನ್ ಅಂತ ಬರೀರಿ. ಸೊ ಸಾಕಾಗ್ತದೆ. ಸೊ ಮಿನಿಮಮ್ 10 ಪಾಯಿಂಟ್ಸ್, ಈಸಿ ಇದೆ ಆ್ಯಕ್ಚುಲಿ, ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. 8th ಕ್ವಶನ್ ನೋಡಿ, ಇಲ್ಲಿ 2 ಸಬ್ ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ. ಎಕ್ಸ್ಪ್ಲೇನ್ ಎನಿ 4 ಔಟ್ ಬ್ರೀಡಿಂಗ್ ಡಿವೈಸಸ್ ದಟ್ ಪ್ರಿವೆಂಟ್ ಆಟೋಗಮಿ, 4 ಮಾರ್ಕ್ಸಿಗೆ.
ಇನ್ನೊಂದು ವಾಟ್ ಈಸ್ ಅಪೋಮಿಕ್ಸಿಸ್ 1 ಮಾರ್ಕಿಗೆ. ಇದು ಆಲ್ರೆಡಿ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ. ಇದು ಜುಲೈ 2017 ಸಪ್ಲಿಮೆಂಟರಿ ಎಕ್ಸಾಮ್ ಒಂದು ಕೇಳಿದ್ದು. ಸೊ ಔಟ್ಬ್ರೀಡಿಂಗ್ ಡಿವೈಸ್ 6 ಇದೆ, ನೀವು ಯಾವುದಾದ್ರೂ 4 ಮಾತ್ರ ಬರೀರಿ. ಇಲ್ಲಿ 4 ಮಾರ್ಕಿಗೆ ಕೇಳಿರೋದು, 5 ಮಾರ್ಕಿಗೆ ಕೇಳಿದರೆ 5 ಪಿಕ್ ಮಾಡಿ ಬರೀರಿ. ಅಪೋಮಿಕ್ಸಿಸ್ ಅಂದರೆ ಇಟ್ ಈಸ್ ದಿ ಮೆಕಾನಿಸಮ್ ಆಫ್ ಸೀಡ್ ಪ್ರೊಡಕ್ಷನ್ ವಿತೌಟ್ ಫರ್ಟಿಲೈಸೇಷನ್, ಆಲ್ರೆಡಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ. ಈಗ 9th ಕ್ವಶನ್ ನೋಡೋದಾದರೆ ವಾಟ್ ಆರ್ ಫಾಲ್ಸ್ ಫ್ರೂಟ್ಸ್, ಗಿವ್ ಅನ್ ಎಕ್ಸಾಂಪಲ್ 2 ಮಾರ್ಕ್ಸಿಗೆ ಒಂದು ಸಬ್ ಕ್ವಶನ್. ಇನ್ನೊಂದು ಸಬ್ ಕ್ವಶನ್ ರೈಟ್ ದಿ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್ಸ್ 3 ಮಾರ್ಕಿಗೆ ಕೇಳಿದ್ದಾರೆ. ಇದು ಜುಲೈ 2018 ಸಪ್ಲಿಮೆಂಟರಿ ಎಕ್ಸಾಮಲ್ಲಿ ಕೇಳಿರೋದು. ಈಗ ಫ್ರೂಟ್ಸ್ ಓವರಿ ಮುಖಾಂತರ ಅದರಲ್ಲಿ ತಲಾಮಸ್ ಕಾಂಟ್ರಿಬ್ಯೂಷನ್ ಇದ್ದರೆ ಅದಕ್ಕೆ ನಾವು ಫಾಲ್ಸ್ ಫ್ರೂಟ್ ಅಂತ ಕರಿತೀವಿ. ಎಕ್ಸಾಂಪಲ್ ಆ್ಯಪಲ್ ಮತ್ತು ಸ್ಟ್ರಾಬೆರಿ, ಕ್ಯಾಶ್ಯೂ ಇದೆಲ್ಲ ನೀವು ಬರಿಬಹುದು. ಎನಿ 1 2 ಕೇಳಿದ್ದಾರೆ, ಗಿವ್ ಒನ್ ಎಕ್ಸಾಂಪಲ್ ಅಂತ ಕೇಳಿದರೆ 2 ಬರೀರಿ, ಹಾಫ್ ಈಚ್ ಆ್ಯಕ್ಚುಲಿ. ಈಗ ಸೆಕೆಂಡ್ ನೋಡೋದಾದರೆ ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್ಸ್ದು ಅಡಾಪ್ಟೇಷನ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ನೋಡೋದಾದರೆ ನಾರ್ಮಲಿ ಫ್ಲವರ್ಸ್ ಯಾವತ್ತೂ ಕಲರ್ಫುಲ್ ಆಗಿರುತ್ತದೆ, ಫ್ರಾಗ್ರೆನ್ಸ್ ಇರುತ್ತೆ ಅದರಲ್ಲಿ, ಮತ್ತು ನೆಕ್ಟರ್ ಇರುತ್ತೆ. ಯಾಕೆಂತ ಹೇಳಿದ್ರೆ ರಿವಾರ್ಡ್ ಕೊಡಬೇಕಾಗ್ತದೆ ಇನ್ಸೆಕ್ಟ್ಗಳಿಗೆ, ಇಲ್ದಿರೆ ಸುಮ್ಮನೆ ಇನ್ಸೆಕ್ಟು ಆ ಫ್ಲವರ್ಗೆ ವಿಸಿಟ್ ಮಾಡೋದಿಲ್ಲ. ನಾರ್ಮಲಿ ಫ್ಲವರ್ಸು ಸಣ್ಣದಾಗಿರುತ್ತೆ ಮತ್ತು ಇನ್ಫ್ಲೋರಸೆನ್ಸು ಇರುತ್ತೆ ಆ್ಯಕ್ಚುಲಿ, ಅಂದರೆ ಮೆನಿ ಫ್ಲವರ್ಸ್ ಆ್ಯಕ್ಚುಲಿ ಅಟ್ಯಾಚ್ ಆಗಿರುತ್ತೆ. ಸೊ ನಾರ್ಮಲಿ ನಿಮಗೆ ಗೊತ್ತಿರೋ ಹಾಗೆ ಈ ಆ್ಯನಿಮಲ್ಸ್ಗಳು ಫ್ಲವರ್ಗೆ ಅಟ್ರಾಕ್ಟ್ ಆಗೋದು ಯಾವುದರ ಮುಖಾಂತರ ಅಂದರೆ ಕಲರ್ ಆಫ್ ದಿ ಫ್ಲವರ್ ಮತ್ತು ಫ್ರಾಗ್ರೆನ್ಸ್. ಸೊ ಮತ್ತು ಇನ್ನೊಂದು ನೆಕ್ಟರ್, ನಾನು ಆಗಲೇ ಹೇಳಿದ್ದೇನೆ. ಕೆಲವು ಸಲ ಪೋಲನ್ ಗ್ರೈನ್ಸ್ನಲ್ಲಿ ನ್ಯೂಟ್ರಿಷನ್ ಇರೋದ್ರಿಂದ ಅದಕ್ಕೋಸ್ಕರ ಅದು ಇನ್ಸೆಕ್ಟ್ ಬರೋ ಚಾನ್ಸಸ್ ಇದೆ. ಮತ್ತು ಪೋಲನ್ ಗ್ರೈನ್ಸ್ ಯಾವತ್ತೂ ಸ್ಟಿಕ್ ಇರುತ್ತೆ, ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ದಟ್ ಈ ಇನ್ಸೆಕ್ಟಲ್ಲಿ ಫ್ಲವರ್ ಮೇಲೆ ಕೂತಾಗ ಅದರದ್ದು ಈ ಪೋಲನ್ ಗ್ರೈನ್ಸ್ ಏನಾಗುತ್ತೆ ಅದರ ಕಾಲುಗಳಿಗೆ ಅಂಟ್ಕೊಳ್ಳುತ್ತೆ. ಸೊ ದಟ್ ದ ಸೇಮ್ ಇನ್ಸೆಕ್ಟ್ ಹೋಗಿ ಇನ್ನೊಂದು ಫ್ಲವರ್ ಮೇಲೆ ಕೂತಾಗ ಆ ಪೋಲನ್ ಗ್ರೈನ್ಸ್ ಆ ಸ್ಟಿಗ್ಮಾ ಮೇಲೆ ಬಿದ್ದು ಪಾಲಿನೇಷನ್ ಮಾಡುತ್ತೆ. ಸೊ ಈ ಥರದ್ದು ಪಾಯಿಂಟ್ಸನ್ನು ನೀವು ಬರೀಬಹುದು. 10th ಕ್ವಶನ್, ಇದು ಮಾರ್ಚ್ 2019 ಕೇಳಿರೋದು. ವಾಟ್ ಈಸ್ ಮೆಗಾಸ್ಪೋರೋಜೆನೆಸಿಸ್, ಎಕ್ಸ್ಪ್ಲೇನ್ ದಿ ಡೆವಲಪ್ಮೆಂಟ್ ಆಫ್ 8 ನ್ಯೂಕ್ಲಿಯೇಟೆಡ್ ಎಂಬ್ರಿಯೋ ಸ್ಯಾಕ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಈ ಡಯಾಗ್ರಾಮನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಕೇಳುವ ಚಾನ್ಸಸ್ ಜಾಸ್ತಿ ಇದೆ. ಸೊ ಮೆಗಾಸ್ಪೋರೋಜೆನೆಸಿಸ್ ಬಗ್ಗೆ ನಾನು ಆಲ್ರೆಡಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ. ಫಾರ್ಮೇಷನ್ ಆಫ್ ದಿ ಹ್ಯಾಪ್ಲಾಯ್ಡ್ ಮೆಗಾಸ್ಪೋರ್ಸ್ ಫ್ರಮ್ ದಿ ಡಿಪ್ಲಾಯ್ಡ್ ಮೆಗಾಸ್ಪೋರ್ ಮದರ್ ಸೆಲ್ ಅಷ್ಟೇ, ಥ್ರೂ ಮಿಯೋಸಿಸ್ ಇಷ್ಟೇ. ಮತ್ತು MMC ಯಾವ ರೀತಿಯಾಗಿ ಮಿಯೋಸಿಸ್ ಹಾಗೂ 4 ಹ್ಯಾಪ್ಲಾಯ್ಡ್ ಮೆಗಾಸ್ಪೋರನ್ನು ಉತ್ಪತ್ತಿ ಮಾಡ್ತದೆ, ಇದಕ್ಕೆ ನಾವು ಮೋನೋಸ್ಪೋರಿಕ್ ಡೆವಲಪ್ಮೆಂಟ್ ಅಂತಲೂ ಕರಿತೀವಿ, ಅದನ್ನು ಹೇಳಿದ್ದೇನೆ ನಾನು. ನಂತರ ಈ ಎಂಬ್ರಿಯೋ ಸ್ಯಾಕ್ ಆಗಲಿಕ್ಕಿಂತ ಮುಂಚೆ ಈ ಮೆಗಾಸ್ಪೋರ್ನಲ್ಲಿ ಒಂದು ನ್ಯೂಕ್ಲಿಯಸ್ ಫ್ರೀ ನ್ಯೂಕ್ಲಿಯರ್ ಡಿವಿಷನ್ಗಳಾಗಿ 8 ನ್ಯೂಕ್ಲಿಯನ್ನು ಫಾರ್ಮೇಷನ್ ಮಾಡುತ್ತೆ. ನಂತರ ಸೆಲ್ಸ್ ಫಾರ್ಮೇಷನ್ ಆಗುತ್ತೆ. ಸೊ ಹಾಗೆ ನೋಡೋದಾದರೆ ಕೊನೆಯಲ್ಲಿ ಎಂಬ್ರಿಯೋ ಸ್ಯಾಕ್ನಲ್ಲಿ 8 ನ್ಯೂಕ್ಲಿಯೈ ಇದ್ದರೂ ಕೂಡ 7 ಸೆಲ್ಸ್ ಇರುತ್ತೆ. ಸೊ ಇದೊಂದು ಪಾಯಿಂಟನ್ನು ಆ್ಯಡ್ ಮಾಡಿ ಸಾಕಾಗ್ತದೆ, ಬಹಳ ಸಿಂಪಲ್ ಇದೆ, ಈಸಿ ಇದೆ. ಈಗ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 11 ಮತ್ತು ಇದು ನಮ್ಮ ಲಾಸ್ಟ್ ಕ್ವಶನ್. ಡಿಸ್ಕ್ರೈಬ್ ದಿ ಸ್ಟ್ರಕ್ಚರ್ ಆಫ್ ಡೈಕಾಟ್ ಎಂಬ್ರಿಯೋ ವಿತ್ ದಿ ಹೆಲ್ಪ್ ಆಫ್ ಎ ಲೇಬಲ್ ಡಯಾಗ್ರಾಮ್. ಇದು ಸಪ್ಲಿಮೆಂಟರಿ ಎಕ್ಸಾಮ್ 2019 ಡಯಾಗ್ರಾಮ್ ಡಯಾಗ್ರಾಮನ್ನು ಚೆನ್ನಾಗಿ ಕಲಿರಿ. ಡೈಕಾಟ್ ಎಂಬ್ರಿಯೋ ಇಸ್ ವೆರಿ ಇಂಪಾರ್ಟೆಂಟ್. ಒಂದ್ಸಲ ಕೇಳಿದರೆ 2 ಮಾರ್ಕ್ಗೂ ಕೇಳೋ ಚಾನ್ಸಸ್ ಇದೆ. ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಡೈಕಾಟ್ ಎಂಬ್ರಿಯೋ ಅಥವಾ ಮೊನೊಕಾಟ್ ಎಂಬ್ರಿಯೋನು ಕೇಳೋ ಚಾನ್ಸಸ್ ಇದೆ. ಡೈಕಾಟ್ ಎಂಬ್ರಿಯೋದಲ್ಲಿ ಒಂದು ಎಂಬ್ರಿಯೋನಲ್ ಆಕ್ಸಿಸ್ ಇರುತ್ತೆ, ಆ ದೊಡ್ಡದಾಗಿ ಏನಿದೆ ಅದು ಎಂಬ್ರಿಯೋನಲ್ ಆಕ್ಸಿಸ್. ಅದರಿಂದ ಆ್ಯಕ್ಚುಲಿ 2 ಕಾಟಿಲಿಡನ್ ಹೊರಗೆ ಬರುತ್ತೆ ಅಷ್ಟೇ. ಮತ್ತೇನಿದೆ ಅಂತ ಹೇಳಿದ್ರೆ ಎಪಿಕೋಟೈಲ್ ಅಂತ ಬರೀರಿ, ಒಂದು ಪಾಯಿಂಟ್ ಆ್ಯಕ್ಚುಲಿ. ಇಟ್ ಈಸ್ ನಥಿಂಗ್ ಬಟ್ ದ ಪೋರ್ಷನ್ ಆಫ್ ದಿ ಎಂಬ್ರಿಯೋನಲ್ ಆಕ್ಸಿಸ್ ಎಬೋವ್ ದಿ ಲೆವೆಲ್ ಆಫ್ ಕಾಟಿಲಿಡನ್. ಜಸ್ಟ್ ಕಾಟಿಲಿಡನ್ನ ಮೇಲ್ಭಾಗದಲ್ಲಿ ಒಂದು ಸ್ಟ್ರಕ್ಚರ್ ಇದೆ ಎಪಿಕೋಟೈಲ್ ಅಂತ ಹೇಳಿ. ನಂತರ ಇದೇ ಎಪಿಕೋಟೈಲ್ ಲೀಫ್ ಆಗಿ ಉತ್ಪತ್ತಿ ಆಗ್ತದೆ, ಅಂದರೆ ಪ್ಲಾಂಟಿನ ಶೂಟ್ ಪಾರ್ಟ್ ಅದು ಆ್ಯಕ್ಚುಲಿ ಅಷ್ಟೇ. ಮತ್ತು ಇನ್ನೊಂದು ಹೈಪೋಕೋಟೈಲ್ ಇದೆ. ಸೊ ಇಟ್ ಈಸ್ ದ ಸಿಲಿಂಡ್ರಿಕಲ್ ಪೋರ್ಷನ್ ಪ್ರೆಸೆಂಟ್ ಬಿಲೋ ದಿ ಲೆವೆಲ್ ಆಫ್ ಕಾಟಿಲಿಡನ್ ವಿಚ್ ಡೆವಲಪ್ ಇಂಟು ರೂಟ್ ಅಷ್ಟೇ. ಸೊ ಹೈಪೋಕೋಟೈಲ್ ಅಂತ ಹೇಳುವಂಥ ರೂಟ್ ಆಗ್ತದೆ, ಎಪಿಕೋಟೈಲ್ ಅಂತ ಹೇಳುವಂಥದ್ದು ಶೂಟ್ ಪಾರ್ಟ್ ಆಗ್ತದೆ ಅಷ್ಟೇ. ಮತ್ತೊಂದು ರ್ಯಾಡಿಕಲ್ ಬಗ್ಗೆ ಕೇಳೋ ಚಾನ್ಸಸ್ ಇದೆ ಆ್ಯಕ್ಚುಲಿ. ರ್ಯಾಡಿಕಲ್ಗೆ ನಾವು ರೂಟ್ ಟಿಪ್ ಅಂತ ಹೇಳ್ತೀವಿ ಆ್ಯಕ್ಚುಲಿ. ಅದರಲ್ಲಿ ರೂಟ್ ಕ್ಯಾಪ್ ಇರುತ್ತೆ ಪ್ರೊಟೆಕ್ಷನ್ಗೋಸ್ಕರ. ರೂಟ್ ಯಾವತ್ತು ನೆಲದಲ್ಲಿ ಹೋಗಬೇಕಾಗ್ತದೆ, ಸೊ ಪ್ರೊಟೆಕ್ಷನ್ ಬೇಕಾಗ್ತದೆ. ಎಕ್ಸಾಂಪಲ್ ಬರೆಯೋದಾದರೆ ಬೀನ್ಸ್ ಮತ್ತು ಪೀ ಅದೆಲ್ಲ ಡೈಕಾಟ್ ಪ್ಲಾಂಟ್ಸು. ಸೊ ಡೈಕಾಟ್ ಎಂಬ್ರಿಯೋ ಇರುತ್ತೆ.